ಕ್ಷೇತ್ರದ ಮಹಿಮೆ. ದೊಮ್ಮಸಂದ್ರ ಹಾಗೆ ಸುತ್ತಮುತ್ತಲಿನ ಗ್ರಾಮಗಳು ಸರ್ಜಾಪುರ, ಹಾಗೆ ವರ್ತೂರು, ಬಳಗೇರೆ, ಹಿಮ್ಮಡಳ್ಳಿ, ವೈಟ್ಫೀಲ್ಡ್, ರಾಮಗೊಂಡನಹಳ್ಳಿ, ಸಿದ್ದಾಪುರ, ಈ ಗ್ರಾಮಕ್ಕೆ ಸುತ್ತಮುತ್ತಲಿ ಇರುವಂತಹ ಒಂದು 40, 50, 60 ಗ್ರಾಮಗಳ ಸಾವಿರ ಜನ ಅಂತಲ್ಲ, ಸಾವಿರಾರು ಜನ ಬಂದು ಊಟ ಮಾಡೋರು ಒಂದು. ಅದೇ ಜೊತೆಗೆ ನಾವು ಮೈಸೂರು ಅರಮನೆಯಿಂದ 110 ಜನ ಅರಮನೆ ಪುರೋಹಿತರಿಂದ ಈ ರಾಮಕೋಟೆ ಶ್ರಾವಣ ಶನಿವಾರದಲ್ಲಿ 8,000 ಜನಗಳಿದ್ದರು. ನಂತರ 2ನೇ ಶ್ರಾವಣ ಶನಿವಾರದಲ್ಲಿ 10,000 ಜನ ಇದ್ದರು. 3ನೇ ಶ್ರಾವಣ ಶನಿವಾರದಲ್ಲೂ 10,000 ಜನ ಇದ್ದರು. 4ನೇ ಶನಿವಾರದಂತೂ 15,000 ಭಕ್ತಾದಿಗಳು ಬರ್ತಾ ಇದ್ರು. ಇವಾಗ ವಿಶೇಷವಾಗಿ ಎದುರುಗಡೆ ನಿಂತ್ಕೊಂಡ್ರೆ ಎಡಭಾಗದಿಂದ ನೋಡಿದ್ರೆ ಸ್ವಾಮಿ ಭಾಳ ನಗನಗ್ತಾ ಕಾಣ್ತಾರೆ, ಭಾಳ ಚೆನ್ನಾಗಿ ನಗನಗ್ತಾ ಕಾಣ್ತಾರೆ. ಆಮೇಲೆ ನಾವು ನೇರವಾಗಿ ನಿಂತ್ಕೊಂಡು ನೋಡಿದ್ರೆ ಸ್ವಾಮಿ ಒಂಥರ ಚೆನ್ನಾಗಿ ಒಳ್ಳೆ ಇದಾಗಿ ಕಾಣ್ತಾರೆ. ರೈಟ್ ಕಡೆಯಿಂದ ಮಾತಾಡಬೇಕಂತ ಮಾತಾಡಿ. ಇವಾಗ ನಾವು ಎದುರುಗಡೆ ನಿಂತ್ಕೊಂಡ್ರೆ ಎಡಭಾಗದಿಂದ ನೋಡಿದ್ರೆ ಸ್ವಾಮಿ ಭಾಳ ನಗನಗ್ತಾ ಕಾಣ್ತಾರೆ, ಭಾಳ ಚೆನ್ನಾಗಿ ನಗನಗ್ತಾ ಕಾಣ್ತಾರೆ. ಆಮೇಲೆ ನಾವು ನೇರವಾಗಿ ನಿಂತ್ಕೊಂಡು ನೋಡಿದ್ರೆ ಸ್ವಾಮಿ ಒಂಥರ ಚೆನ್ನಾಗಿ ಒಳ್ಳೆ ಇದಾಗಿ ಕಾಣ್ತಾರೆ. ರೈಟ್ ಕಡೆಯಿಂದ ನೋಡಿದ್ರೆ ಸ್ವಲ್ಪ ಉಗ್ರ ರೂಪದಲ್ಲಿ ಕಾಣ್ತಾರೆ. ಸ್ವಲ್ಪ ನಿಮಗೆ ಈ ಥರ ರೂಪ ಇದೆ, ನಮ್ಮ ಶಿಲೆಯಲ್ಲಿ ಈ ಥರ ರೂಪ ಇದೆ, ಯಾವ ನಾವು ಈ ಇನ್ಸ್ಟಾಲ್ ಆಯಿತು, ಇದನ್ನು ನಾವು ಇನ್ಸ್ಟಾಲ್ ಮಾಡಿದ್ಮೇಲೆ
ಪ್ರತಿಷ್ಠಾಪನೆ ಆದಮೇಲೆ ಒಂದು 48 ದಿನ ಸಕ್ರಿಯವಾಗಿ ಪೂಜೆ ಮಾಡ್ತಾ ಇದ್ವಿ, ಮಂಡಲ ಪೂಜೆ ಅಂತ. ಅಲ್ಲ, ಅದಾದ ಪ್ರತಿಷ್ಠಾಪನೆ ಆದಮೇಲೆ ನಾವು ಯಾವಾಗೂ ದಿನಾನು ಪೂಜೆ ಮಾಡ್ತಾ ಇದ್ವಿ. ಆವಾಗ ಮಾಡ್ತಾ ಇರೋವಾಗ ಏನು 48 ದಿನ ಕಳೆದ ಮೇಲೆ ಮತ್ತೆ ಇನ್ನೂ ಒಂದು ದೊಡ್ಡ ಪೂಜೆ ಮಾಡಿಕೊಂಡು ಅದೇ ರೀತಿ ಪುರೋಹಿತರಿಗೆ ಕರೆಸಿ ನಾವು ಇದರಿಂದ ಎಲ್ಲೇ ತಮಿಳ್ನಾಡಿಂದ ಪುರೋಹಿತರಿಗೆ ಕರೆಸಿ ನಾಮಕಲ್ಲಿಂದ ಕರೆಸಿದ್ವಿ. ನಾಮಕಲ್ ಆಂಜನೇಯ ಸ್ವಾಮಿ ಅರ್ಚಕರನ್ನ ಕರೆಸಿದ್ವಿ. ಅವರು ಬಂದು ಸುಮಾರು ಒಂದು ಇಲ್ಲೇ ಇದ್ದು ಒಂದು 30-40 ಜನ ಇದ್ದು ನಮಗೆ ಇದನ್ನು ಪ್ರತಿಷ್ಠಾಪನೆ ಮಾಡಿ ಜೊತೆಗೆ ತಿರುಗಿ ಅವ್ರು 48 ದಿನದಲ್ಲಿ ಬಂದು ಅದನ್ನು ಪೂಜೆ ಏನೇನಿದೆ ಅದೆಲ್ಲ ಮುಗಿಸ್ಕೊಟ್ರು. ಆಗ ಎಲ್ಲ ಆದಮೇಲೆ ನಾವು ಸ್ವಾಮಿನ ನೋಡಿದಾಗ ಇಲ್ಲಿ ನೋಡಿದಾಗ ಒಂಥರ, ಆ ಕಡೆ ನೋಡಿದಾಗ ಇನ್ನೊಂದು ಥರ, ಈ ಕಡೆ ನಾವು ರೈಟಿಗೆ ನೋಡಿದಾಗ ಇನ್ನೊಂದು ಥರ ಕಾಣ್ತದೆ. ಆವಾಗ ಭಕ್ತಾಗ ಕೆಲವರು ಸಿಕ್ಕದವ್ರಿಗೆ ಹೇಳಿದ್ದೀವಿ ಈ ಥರ ಇದೆ ಸ್ವಾಮಿನ ಅಂತ. ಅವರು ನೋಡಿ ಹೌದೌದು ಈ ಥರ ಇದೆ ಅಂತ ಹೇಳಿದ್ರು. ಯಾಕಂದರೆ ಈಗ ಕೆಲವರು ಬರ್ತಾರೆ, ಈಗ ನಾನೇ ಬಂದೆ, ನನಗೆ ವಿಶೇಷ ಸೊ ನೀವೇನು ಮಾಡ್ತೀವಿ ಅಂದರೆ ಒಂದು ಬೋರ್ಡ್ ಇಟ್ಟಾಗ ಭಕ್ತರು ನೋಡಿ ಅವರಿಗೆ ಇನ್ನೂ ಏನೋ ಒಂದು ಭಕ್ತಿ ಜಾಸ್ತಿ ಆಗಿ ಆಗ್ಬೋದಲ್ಲ, ಆ ಥರದ ಏನಾದರೂ ಆಗ್ಬೋದು. ಆದರೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಅರ್ಚಕರಿದ್ದಾರೆ, ಅದನ್ನು ಅರ್ಚಕರು ತಿಳಿಸ್ಕೊಡ್ತಾರೆ. ಅಲ್ಲಿ ನಮ್ಮ ಮಹಾತ್ಮ ಮುಂದೆ ಏನು, ಅಲ್ಲಿ ಯಾವ ಥರ ಏನು, ಹೆಂಗೆ ಯಾವ ದಿಕ್ಕಿದ್ದಾರೆ, ಯಾವ ಥರ ಅಲ್ಲಿ ಏನು ಪೂಜೆ ಕಾರ್ಯಕ್ರಮ ಮಾಡಿಸಿದವ್ರಿಗೆ ಯಾವ ಥರ ಅನುಕೂಲ ಆಗಿದೆ ಅದನ್ನು ನಮ್ಮ ಅರ್ಚಕರೆಲ್ಲ ಹೇಳ್ತಾರೆ. ಈ ರೀತಿ ಇದೆ, ಆಂಜನೇಯಂದು ಈ ಥರ ಇದೆ, ಮತ್ತು ಮಹಾತ್ಮಂದು ಈ ಥರ ಇದೆ, ಇಲ್ಲಿ ಅನ್ನಪೂರ್ಣೇಶ್ವರಿ ಈ ಥರ ಇದೆ ಅಂತ ಎಲ್ಲನೂ ಹೇಳ್ತಾರೆ. ಅದು ನಮ್ಮ ಅರ್ಚಕರಂತೂ ತುಂಬಾ ಅದನ್ನು ಇಂಟ್ರೆಸ್ಟಾಗಿ ಎಲ್ಲರಿಗೂ ಹೇಳ್ತಾರೆ. ಆ ಒಂದು ದೆಸೆಯಿಂದ ಬೋರವರು ಮತ್ತೆ ತಿರುಗಿ ಬಂದು ಇಲ್ಲ ನಮಗೆ ನೀವು ಹೇಳಿದ ರೀತಿ ಒಳ್ಳೆಯದಾಗಿದೆ, ನಿಮ್ಮ ದೇವಸ್ಥಾನಕ್ಕೆ ನಮ್ಮ ಕೈಲಾದ ಮಾತ್ರ ಸಹಾಯ ಮಾಡ್ತೀವಿ ಅಂತ ಮಾಡ್ತಾರೆ. ಆ ಥರ ಇದೆ. ಇನ್ನು ನಮ್ಮ ಅರ್ಚಕರು ತುಂಬಾ ಇಂಟ್ರೆಸ್ಟ್ ತಗೊಂಡು ಪೂಜೆ ಮತ್ತು ಇನ್ನೊಂದು ನೋಡಿ, ಇವಾಗ ಏನೋ ಒಂದು ಹೋಮ ನಡೀತಾ ಇದೆ. ಅವ್ರು ಪ್ರಧಾನ ಅರ್ಚಕರು ಜಯಪ್ರಸಾದ್ ಅಂತಿದ್ದಾರೆ. ಅವರು ಒಳ್ಳೆ ಏನೋ ಯಾವ ಥರ ಬೇಕು, ಮಹಾತ್ಮನ ಹತ್ರ ಯಾವ ಥರ, ಮತ್ತು ಆಂಜನೇಯನ ಹತ್ರ ಯಾವ ಥರ ಬೇಕು, ಅನ್ನಪೂರ್ಣೇಶ್ವರಿ ಹತ್ರ ಯಾವ ಥರ ಬೇಕು, ಈ ಥರ ಎಲ್ಲ. ಮೊನ್ನೆ ಒಂದು ವೆಂಕಟೇಶ್ವರ ಅವ್ರನ್ನ ಒಂದು ಇನ್ಸ್ಟಾಲ್ ಮಾಡಿದ್ದೀವಿ. ಆಯಪ್ಪನ ಭಾಳ ಚೆನ್ನಾಗಿದ್ದಾರೆ. ಅದು ಅಲ್ಲೇ ಮಾಡಿಸ್ತೀವಿ, ತಿರುಮರ್ಗನ ಪುಣ್ಯದಲ್ಲಿ. ಸನ್ನಿಧಾನದಲ್ಲಿ ಈ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಶಿವ ಇದ್ದಾರೆ, ಆಂಜನೇಯ ಸ್ವಾಮಿ ಇದ್ದಾರೆ, ಆತ್ಮ ಸ್ವಾಮಿ ಇದ್ದಾರೆ, ಸಾಯಿಬಾಬಾ ಇದ್ದಾರೆ, ವೆಂಕಟರಾಮ ಸ್ವಾಮಿ ಇದ್ದಾರೆ. ಸ್ವಾಮಿ ಇದ್ದಾರೆ, ಗಣೇಶ ಇದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಅರ್ಚಕರು ಮತ್ತೆ ಇದು ಮಾಡಿ ಇಲ್ಲ, ಅವರು ಪ್ರಧಾನ ಅರ್ಚಕರಿದ್ದಾರೆ. ನೇಮಕ ಅಂದರೆ ಪ್ರಧಾನ ಅರ್ಚಕರಿದ್ದಾರೆ, ನಾವು ನೋಡ್ಕೊತಾ ಇರ್ತೀವಿ. ಆ ಒಂದು ದೆಸೆಯಿಂದ ಏನು ಅಂತ ಇದೇನಿಲ್ಲ. ಏನಾದರೂ ಆ ಥರ ಇದ್ದರೆ ಪ್ರಧಾನ ಅರ್ಚಕರಿದ್ದಾರೆ ಕರೆದುಬಿಟ್ಟು ಹೇಳ್ತೀವಿ, ನೋಡಪ್ಪ ಸ್ವಚ್ಛತೆ ಇಲ್ಲ, ಸ್ವಚ್ಛತೆ ಮಾಡ್ಕೊಳ್ಳಿ ಅದನ್ನು ಹೇಳ್ತೀವಿ. ಇಲ್ಲ ಏನು ಅಲಂಕಾರ, ಇಂಥವ್ರೇನು ಅಲಂಕಾರ ಹೇಳಿದ್ರು ಅಲಂಕಾರ ಚೆನ್ನಾಗಿರಲಿಲ್ಲ, ಅದನ್ನಿನ್ನೂ ಒಂದು ಸ್ವಲ್ಪ ಸರಿ ಮಾಡ್ಕೊಳ್ಳಿ, ಇನ್ನೂ ಸ್ವಲ್ಪ ಜನರಿಗೆ ಚೆನ್ನಾಗಿ ಕಾಣೋ ಥರ ಮಾಡಿ ಅಂತ ಹೇಳ್ಬಿಟ್ಟೆಲ್ಲ ನಾವು ಹೇಳ್ತಾ ಇರ್ತೀವಿ. ನಾವು ಆದಷ್ಟು ನೋಡಿ ಲಿಂಗರಾಜಪ್ಪರವರು 24 ಗಂಟೆ ಇರ್ತಾರೆ. ನಾನಂತೂ ಯಾವಾಗ ವಾರಕ್ಕೊಂದು ಸಲ ಬಂದು ಹೋಗ್ಬಿಡ್ತೀವಿ. ನಾವು ಸ್ವಲ್ಪ ಬೋರ್ವೆಲ್ ಕೆಲಸ ಟೈಮ್ ಇರಲ್ಲ, ಬಂದು ಹೋಗ್ತೀವಿ. ಟೈಮ್ ಇದ್ದಾಗಂತೂ ಈ ಕಡೆ ಬರ್ತೀವಿ. ನೀವು ಹೊಲ ಗದ್ದೆ ರೈತರು ಹೌದೌದು, ತೋಟ ಎಲ್ಲ ಇದೆ. ಅಂದರೆ ನಮ್ಮ ಬೋರ್ವೆಲ್ ಇದೆ, ಸ್ವಂತ ಬೋರ್ವೆಲ್ ಇದೆ, ನಿಂಬಿಷನ್ ಇದೆ. ಆ ಒಂದು ಇದರಿಂದ ಎಲ್ಲೇ ನಾವು ಬೋರ್ವೆಲ್ ಹಾಕೋ ಕಡೆ ಹೋಗ್ಬಿಡ್ತೀವಿ. ಅದಕ್ಕೆ ಇವರು ಯಾವಾಗ ಇರ್ತಾರೆ, ಇಲ್ಲಿ ಇರ್ತಾರೆ, ನೋಡ್ಕೊತಾರೆ. ಈಗ ಊಟದ ವ್ಯವಸ್ಥೆ ಆಗಲಿ ಏನೋ ನಾವು ಕೇಳ್ತೀವಿ ಭಕ್ತರಿಗೆ, ಏನಪ್ಪ ಊಟ ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಏನು ಅಕ್ಕಿ ಚೆನ್ನಾಗಿರೋದು ಹಾಕಿದ್ದಾರಾ ಇಲ್ವಾ ಎಲ್ಲನೂ ಕೇಳ್ತಾ ಇರ್ತಾರೆ. ಸಾಂಬಾರೀಕರಣ ಚೆನ್ನಾಗಿದೆಯಾ ಇಲ್ವಾ. ಮತ್ತೆ ಭಕ್ತರು ಇವಾಗ ಅಕ್ಕಿ ದಾನ ಮಾಡ್ತಾರೆ, ತರಕಾರಿ ದಾನ ಮಾಡ್ತಾರೆ, ಎಲ್ಲ ದಾನ ಮಾಡ್ತಾರೆ. ಅದನ್ನ ಶೇಖರಣೆ ಮಾಡಕ್ಕಂತ ಏನಾದ್ರು ಒಂದು ಇದೆಯಾ, ಅಂದ್ರೆ ರೂಮ್ ಅಂತ ಇದೆಯಾ? ಇಲ್ಲ, ಏನಿಲ್ಲ ನೋಡಿ, ಆಟೋಮೆಟಿಕ್ ಆಗಿ ತಂದು ಕೊಡ್ತಾರೆ. ನಾವು ಯಾರಿಗೂ ಏನು ಹೇಳೋದೇ ಇಲ್ಲ. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಂದ್ರೆ ಅದು ಯಾವ ತರ ಎಲ್ಲ ಹೇಳ್ತೀನಿ ಮಾಡಿ ಅಲ್ಲೇ ಒಳಗೆ ನೀವು ಅವಾಗ ಮಾತು ಕೇಳಿದ್ರೆ ಯಾರು ಏನು ಹೇಳ್ತೀರಂತ. ಒಂದು ಉದಾಹರಣೆ, 25 ವರ್ಷ, ನೆಕ್ಸ್ಟ್ ಏಪ್ರಿಲ್ 26 ನಮ್ಮದು. ಪ್ರಾರಂಭದಲ್ಲಿ 5 kg ಅಕ್ಕಿ ಹಾಕಿ ಪ್ರಸಾದ ಕೊಡ್ತಿದ್ದವರು 500 kg ಅಂದರೆ ಇದಕ್ಕೆ
ಕ್ಷೇತ್ರದ ಮಹಿಮೆ, ಅಷ್ಟಕ್ಕೆ ನಾವು ದೇವಸ್ಥಾನದಲ್ಲಿ ಕ್ಷೇತ್ರ ಮಹಿಮೆ. ನೋಡಿ, ಇದು ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಜಯಪ್ರಸಾದ್ ಆಚಾರ್ಯ ಅಂತ. ಅಲ್ಲ, ನೀವು ಅವಾಗ ಕೇಳಿದ್ರಲ್ಲ ಪ್ರಶ್ನೆ ನೋಡಿ, 5 kg ನಾವು 500 kg ಬರ್ಬೇಕಾದ್ರೆ ಇದು ಕ್ಷೇತ್ರದ ಮಹಿಮೆ. ನಾವು ಯಾರಿಗೆಲ್ಲ ಕೂಡ ನೋಡಿ, ಇವತ್ತು 20% ಹೊಸಬರೇ ಅಲ್ಲ, ಅಂದರೆ ಒಬ್ಬರಿಂದ ಒಬ್ರು ತಿಳ್ಕೊಂಡು ಬರ್ತಕ್ಕಂಥ, ನನ್ನಿಂದ ನಿಮಗೆ, ಇವರಿಂದ ಪ್ರಚಾರ. ನಮ್ಮ ದೇವಸ್ಥಾನದ ಪ್ರಚಾರ ನಾವು ಕ್ಯಾಲೆಂಡ್ರು ಕರ್ನಾಟಕದ ಗಡಿ ಬೀದರ್ವರೆಗೂ ಇದೆ. ನಾವು ಬೀದರ್ವರೆಗೂ ಕಳಿಸಿದ್ದೀವಿ, ಎಲ್ಲ ಇದೆ. ಆದಮೇಲೆ ಆಂಜನೇಯನ ಆದಮೇಲೆ ನಾವು ಕ್ಯಾಲೆಂಡರ್ಸ್ ಎಲ್ಲ ಬೀದರ್ ಗಡಿ ಗುಲ್ಬರ್ಗ ತನಕ ಇದೆ. ಕನ್ನಡದಿಂದ ಬರ್ತಾರೆ. ಎಲ್ಲರೂ ಕೊಡ್ತಾರೆ. ಅದನ್ನ ಕೊಡುವಾಗ ಅವ್ರು ನೀವು ಯಾವ ಊರು ಅಂತ ಕೇಳೋಕ್ಕಾಗಲ್ಲ, ಕೇಳಬಾರ್ದು, ಅದನ್ನು ಕೇಳಲ್ಲ. ನಮಗೆ ನಮ್ಮ ಲೋಕಲ್ನವರು ನಮಗೆ ಎಲ್ಲ ವಿಧದಲ್ಲೂ ಸಹಕಾರಿ ಇದೆ. ಅದರಲ್ಲೂ ನಮಗೆ ಈ ಆಂಜನೇಯನ ಇನ್ಸ್ಟಾಲ್ ಮಾಡಬೇಕಾದ್ರೆ ಈ ಒಂದು ಲೆಕ್ಕದಲ್ಲಿ ಹೇಳಿದ್ರೆ, ಈ ದೇವಸ್ಥಾನಕ್ಕೆ ಪಕ್ಕದಲ್ಲಿ ಧರ್ಮಸಂದ್ರ ಅದರ್ ತಾಯಿ ಮನೆ ಇದ್ದಂಗೆ, ಇದೇ ಪಕ್ಕದಲ್ಲಿದೆ, 4 ಕಿಲೋಮೀಟರ್ ತಾಯಿ ಮನೆ ಇದ್ದಂಗೆ. ಆಂಜನೇಯನ್ ಮಾಡಬೇಕಾದ್ರೆ ಆನೇಕಲ್ ತಾಲೂಕಲ್ಲಿ 60% ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಆನೇಕಲ್, ಅದು ಅಲ್ಲದೆ ಊಟಿ, ಕೊಯಮತ್ತೂರು, ಧರಂಪುರಿ, ಸೇಲಂ, ಆ ಎಲ್ಲ ಗ್ರಾಹಕರು ಇದ್ದಾರೆ, ಭಕ್ತರು ಇದ್ದಾರೆ. ಆಂಜನೇಯ ಅಷ್ಟು ಜನ ಭಕ್ತರ ಸಹಾಯದಿಂದ ನಾವು ಮಾಡಿದ್ವಿ. ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಜಾಗದಲ್ಲಿ, ಪ್ರತಿಯೊಂದು ರೋಡಲ್ಲಿ ಆಂಜನೇಯ ಸ್ವಾಮಿ ಇದ್ದೇ ಇರ್ತಾರೆ. ಇವಾಗ ಸನಾತನ ಧರ್ಮ ಇಲ್ಲ ಅಂತ ಹೇಳ್ತಾರೆ, ಅದನ್ನೆಲ್ಲ ಅಳವಡಿಸಿ ಅದಕ್ಕೋಸ್ಕರ ಈಗ ಅದರಿಂದ ಏನಾದರೂ ಅಪರಾಧಗಳು ಅದೇ ಕಮ್ಮಿ ಆಗಿಲ್ಲ ನೋಡ್ತೀವಿ. ಸರ್, ಸನಾತನ ಧರ್ಮ ಇಲ್ಲ ಅಂದವರು ಗಾಳಿ ಇದೆಯೋ ಇಲ್ವೋ? ಇದೆ. ತೋರಿಸ್ತಾರ ಇಲ್ಲ. ಅದು ಅಕ್ಕಿ ಇದೆ, ತೋರಿಸ್ತಾರೆ. ಗಾಳಿ ಇದೆಯಾ? ಇಲ್ಲ. ಆ ಗಾಳಿ ಇಲ್ಲದೆ ನಾವು ಬದುಕೋಕ್ಕಾಗಲ್ಲ. ನೋಡಿ, ಇದೇ ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥ ವಸ್ತುಗಳು ಇದ್ದಾವೆ. ಕೆಲವು ದರ್ಶನ ಕಣ್ಣು ಕಾಣಲ್ಲ, ಕಾಣುತ್ತಿರೋ ವಸ್ತುಗಳು ಭಾಳ ಇದೆ. ಅದೆಲ್ಲ ಮನುಷ್ಯನಿಗೆ ಸಹಕಾರಿಯೇ. ಅದು ಸಾಕಾಗಿದೆ ಅಂತ ಆಯ್ತು. ನೋಡಿ, ನಮ್ಮ ಪ್ರಧಾನ ಅರ್ಚಕರಿದ್ದಾರೆ, ಒಂದೆರಡು ಮಾತು ಕೇಳಿಬಿಡಿ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣೇ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ. ಜೀವನದಲ್ಲಿ ನವಗ್ರಹಗಳು, 9 ಗ್ರಹಗಳು. ಇದರಲ್ಲಿ ಗ್ರಹ ರಾಜ ಅಂತ ಹೇಳ್ತೀವಿ ಯಾರನ್ನ? ಪರಮಾತ್ಮನನ್ನು, ಶನೈಶ್ವರ ಸ್ವಾಮಿಯನ್ನು. ಈ ಗುಂಜೂರು ಮಾವಿನಕೆರೆ ಶನೈಶ್ಚರ ಸ್ವಾಮಿ ದೇವಾಲಯ 2000ರಲ್ಲಿ ಪ್ರತಿಷ್ಠಾಪನೆ ಆಯಿತು. ಈ ಪ್ರತಿಷ್ಠಾಪನಾ ಕೈಂಕರ್ಯವನ್ನು ಆಗಮ ಪ್ರವೀಣ, ಆಗಮ ವಿದ್ವಾನ್ ಶ್ರೀಮಾನ್ ಶ್ರೀ ಸುಬ್ರಹ್ಮಣ್ಯ ಉಡುಪ, ರಮೇಶ್ ಬಾಯರಿ ಹಾಗೂ ಕಾರವಾರ ರಮೇಶ್ ಭಟ್ರು ಅಂತ, ರಮೇಶ್ ಭಟ್ರು ಅಂತಹ ಗಣ್ಯವಾದಂತಹ ವಿಶೇಷವಾದಂತಹ ಆಗಮಿಕರು. ಇವರುಗಳ ಅಮೃತ ಹಸ್ತದಿಂದ 2000ರಲ್ಲಿ ಪ್ರತಿಷ್ಠಾಪನೆ ಆಯಿತು. ಅನಂತರ ಪ್ರತಿಷ್ಠಾಪನಾ ಕರ್ತ ಆದಂತಹ ಅಧ್ಯಕ್ಷರು, ದೇವಾಲಯದ ನಿರ್ಮಾಣಕರ್ತರು ಆದಂತಹ ಶ್ರೀಮಾನ್ ಶ್ರೀ ತುಳಸಿ ರಾಮಯ್ಯ ರೆಡ್ಡಿ ಹಾಗೂ ಕಳಾವತಮ್ಮನವರು ಹಾಗೂ ಶ್ರೀಮಾನ್ ಶ್ರೀ ನಿಂಗರಾಜಪ್ಪನವರು ಅವರ ಸಹಕರಣಗಳಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳು ದೊಮ್ಮಸಂದ್ರ, ಹಾಗೆ ಸುತ್ತಮುತ್ತಲಿನ ಗ್ರಾಮಗಳು ಸರ್ಜಾಪುರ, ಹಾಗೆ ವರ್ತೂರು, ಬಳಗೇರೆ, ಇಮ್ಮಡಳ್ಳಿ, ವೈಟ್ಫೀಲ್ಡ್, ರಾಮಗೊಂಡನಹಳ್ಳಿ, ಸಿದ್ದಾಪುರ, ಈ ಗ್ರಾಮಕ್ಕೆ ಸುತ್ತಮುತ್ತಲಿ ಇರುವಂತಹ ಒಂದು 40, 50, 60 ಗ್ರಾಮಗಳ ಭಕ್ತಾದಿಗಳ ಸಹಕರಣದಿಂದ ದೇವಾಲಯ ನಿರ್ಮಾಣ ಆಗಿ, ಅನಂತರ ದಂಪತಿ, ವಾಹನ, ಆಯುಧ, ಆಕಾರ ಸಮೇತವಾಗಿ ನವಗ್ರಹ ಮಂಟಪ ನಿರ್ಮಾಣ ಆಯಿತು. ಈ ನವಗ್ರಹಗಳು ಯಾವ ರೀತಿ ನಿರ್ಮಾಣ ಆಯಿತು ಅಂದರೆ, ಸೂರ್ಯ ಆ ಗ್ರಹ ಯಾವ ಹೆಸರಿಗೆ ಬರುತ್ತೆ? ಮಂಜುನಾಥ್ ರೆಡ್ಡಿ ಅವರು ಮಕಾ ನಕ್ಷತ್ರ ಸಿಂಹರಾಶಿ, ಆ ಸಿಂಹರಾಶಾಧಿಪತಿ ಸೂರ್ಯ ಆಗಿರುವುದರಿಂದ ಅವರುಗಳ ಹಸ್ತದಿಂದ
ಸೂರ್ಯ ಗ್ರಹ ಪ್ರತಿಷ್ಠಾಪನೆ ಆಯಿತು. ಚಂದ್ರಗ್ರಹ ಅವ್ರ ಹೆಸರಿಗೆ ಬರುವಂಥವರು, ಅಂಗಾರಕ, ಆ ರೀತಿ ಬುಧ ಗ್ರಹ, 9 ಗ್ರಹಗಳನ್ನು ಅವರ ಹೆಸರಿಗೆ ಬರುವಂತಹ ವಿಧಾನವಾಗಿ ಅಷ್ಟಾಕೃತಿಯಲ್ಲಿ ಸೈನ್ಸ್ ಪ್ರಕಾರವಾಗಿ ಈ 9 ಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಅನಂತರ 2006ರಲ್ಲಿ ಒಂದು ಗರುಡ ಇಡಬೇಕು, ಒಂದು ಹನುಮಾನ್ ಇಡಬೇಕು ಅಂತ ಒಂದು ಸಂಕಲ್ಪ ಆಯಿತು. ನಮ್ಮ ಆಡಳಿತ ಮಂಡಳಿ ಅವರೆಲ್ಲರೂ ಒಂದು ಪ್ರಯತ್ನ ಮಾಡಿದ್ರು. ಹಾಗೆ ಇಲ್ಲ, ಚಿಕ್ಕದಾಗಿಟ್ರೆ ಚೆನ್ನಾಗಿರಲ್ಲ, ಹನುಮಂತ ವಿಶೇಷವಾಗಿ ಒಳ್ಳೆ ನಕ್ಷತ್ರ ಮಂಡಲದವರೆಗೂ ಇರಬೇಕು, ವಿಶೇಷವಾಗಿ ದೊಡ್ಡದಾಗಿರ್ಬೇಕು ಅಂತ ಇವರೆಲ್ಲರ ಸಂಕಲ್ಪ. ಯಾರೋ ನಮ್ಮ ಆಡಳಿತ ಮಂಡಳಿ, ನಮ್ಮ ಭಕ್ತಾದಿಗಳು, ಅದೇ ರೀತಿಯಾಗಿ ನಮ್ಮ ಬೋರ್ವೆಲ್ ರಾಜಣ್ಣನವರು ಹಾಗೂ ನಮ್ಮ ವಕೀಲ್ ಸಾಹೇಬರಾದಂತಹ ಸಂಪತ್ ಕುಮಾರ್ ಅವರು ಎಲ್ಲರೂ ಸಹಕಾರಣದಿಂದ ಅವರಿಗೆ ತುಂಬಾ ಭಕ್ತಾದಿಗಳು, ಅತ್ತಿಬೆಲೆ, ಆನೇಕಲ್, ಆ ಪ್ರಾಂತದಲ್ಲಿರುವ ಭಕ್ತಾದಿಗಳು, ರಾಮಸಾಗರ, ಆ ರೀತಿ ಎಲ್ಲ ಭಕ್ತಾದಿಗಳ ಸಹಕರಣದಿಂದ ತಮಿಳುನಾಡು, ಕೊಯಂಬತ್ತೂರ್, ತಿರುಮುರುಗನ್ ಪೂಂಡಿ ಅಲ್ಲಿ ಹೋಗಿ ತುಂಬಾ ಶ್ರಮದಿಂದ ಸರ್ಚ್ ಮಾಡಿ ಒಂದೇ ಏಕಶಿಲೆಯಲ್ಲಿ ಮಾಡಬೇಕು, ಇಷ್ಟು ದೊಡ್ಡ ಗಾತ್ರದ 27 ನಕ್ಷತ್ರಗಳು ಅಂತಹ ಪ್ರಮಾಣದಲ್ಲಿ ಏಕಶಿಲೆ ಅಂದ್ರೆ ಕೃಷ್ಣ ಶಿಲೆಯಲ್ಲೇ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡಿ ಆ ತಿರುಮರುಗನ್ ಪೂಂಡಿಯಿಂದ ಒಂದು ಶಿಲ್ಪಿ ಕುಮಾರವೇಲನ್ ಅಂತಹ ಶಿಲ್ಪಿ ಅವರ ಹಸ್ತದಿಂದ ಸುಮಾರು ಒಂದು 2 ವರ್ಷದ ಕಾಲ ಶಿಲಾ ನೈಪುಣ್ಯ ನಿರ್ಮಾಣವನ್ನು ಮಾಡಿಸಿ ಅನಂತರ ಒಂದು ವಿಶೇಷ ದಿನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಅನಂತರ ರಾಮಕೋಟಿ ಮಹಾಯಜ್ಞ, ಶ್ರೀರಾಮ ನಾಮ ತಾರಕ ನಾಮ ಮಹಾಮಂತ್ರ ಯಜ್ಞವನ್ನು ಮಾಡಿಸಿ ರಾಮಕೋಟಿ ಲಿಖಿತ ಜಪವನ್ನು, ಲಿಖಿತ ಅಂದ್ರೆ ಬರೆಯೋದು ಮತ್ತೆ ಉಚ್ಚಾರಣ ಜಪವನ್ನು ಮಾಡಿಸಿ ರಾಮಕೋಟಿ ಮಹಾಯಜ್ಞವನ್ನು ಮಾಡಿಸಿ ಆ ಲಿಖಿತವಾದಂತಹ ರಾಮಕೋಟಿಯನ್ನು ಹನುಮಂತನ ಆ ಸನ್ನಿಧಿಯಲ್ಲಿ ಭೂಸ್ಥಾಪನೆಯನ್ನು ಮಾಡಿದ್ದೀವಿ. ಅದೇ ವಿಶೇಷವಾದಂತಹ ಒಂದು ಡಿವೈನ್ ಎನರ್ಜಿ ಅಂತ ಹೇಳ್ಬೋದು. ಗ್ರಾವಿಟೇಷನ್, ಎಂತಹ ಚಿಕ್ಕ ಮಕ್ಕಳು ಬಂದಾಗ ಬಾಲಗ್ರಹ ಇರುತ್ತೆ, ಹನುಮಂತನ ಪ್ರದಕ್ಷಿಣೆ ಮಾಡಿದರೆ ಆ ರಾಮಕೋಟಿ ಪ್ರಭಾವದಿಂದ ಅವರಿಗೆ ಶೀಘ್ರವಾಗಿ ಆ ಬಾಲಗ್ರಹ ಇದೆಲ್ಲ ನಿವಾರಣೆ ಆಗ್ಬಿಡುತ್ತೆ. ಸ್ವಾಮಿ ಪಾದದಿಂದ ತೀರ್ಥವನ್ನು ಮುಖಕ್ಕೆ ಹೊಡೆದರೆ ಅವರಿಗೆ ಕ್ಲಿಯರ್ ಆಗ್ಬಿಡುತ್ತೆ. ಅಂತಹ ವಿಶೇಷವಾದಂತಹ ಒಂದು ಶಕ್ತಿ ಉಳ್ಳುವಂತಹ ಹನುಮಂತ. ಅನಂತರ ಜಟಾಧಾರಿ ಗಂಗಾಧರೇಶ್ವರ ಅಂತ ಒಂದು ದೇವಾಲಯ ನಿರ್ಮಾಣ ಆಯಿತು. ಇದು ವಿಜಯವಾಡದ ಕೋಟಿ ಶಿವಲಿಂಗ ಕ್ಷೇತ್ರದ ಗುರುಗಳಾದಂತಹ ವಿಜಯವಾಡ ಸಮೀಪದಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಒಂದು ಆಶ್ರಮ ಇದೆ. ಅಲ್ಲಿ ಒಂದು ಗುರೂಜಿ, ಆ ಗುರೂಜಿ ಅವರ ಹಸ್ತದಿಂದ ನಮ್ಮ ಆಡಳಿತ ಮಂಡಳಿ ಅವರೆಲ್ಲ ಅಲ್ಲಿಗೆ ಹೋದ್ರು. ಆಗ ಅವರು, ಸ್ವಾಮಿ ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ, ನಮ್ಗೇನು ಬೇಡ, ಒಂದು ಶಿವಲಿಂಗ ಕೊಡಿ ಅಂತ ಕೇಳಿದ್ರಂತೆ. ಆ ಗುರೂಜಿ, ಏನು ಬೇಡವಾ, ಇದೇ ಸಾಕ ನಿಮ್ಗೆ ಅಂತ ಹೇಳಿದ್ರಂತೆ. ಆ ಸಮಯದಲ್ಲಿ ನಮ್ಮ ಅಧ್ಯಕ್ಷರಾದಂತ ಅವ್ರು ಕೇಳಿದ್ದು, ನಮ್ಗೇನು ಬೇಡ ಸ್ವಾಮಿ, ಈ ಶಿವಲಿಂಗವನ್ನು ಕೊಡಿ ಅಂತ ಕೇಳಿದ್ರಂತೆ. ಆಗ ಗುರುಗಳು ನೇಪಾಲ್ ಮಹಾರಾಜರು ಅವ್ರಿಗೆ ಕೊಟ್ರಂತೆ ಅದೇ ಸಾಲಿಗ್ರಾಮದ ಶಿವಲಿಂಗ. ಆ ಶಿವಲಿಂಗವನ್ನು ತಂದು ಜಟಾಧಾರಿ ಒಂದು ವಿಶೇಷ ಆಕೃತಿಯನ್ನು ನಿರ್ಮಾಣ ಮಾಡಿ ಗಂಗಾಧರೇಶ್ವರ, ಜಟಾಧಾರಿ, ಪಾರ್ವತಿ ಮತ್ತು ಭಗೀರಥ, ಕಾಮಧೇನು ಇದೆಲ್ಲವನ್ನು ನಿರ್ಮಾಣ ಮಾಡಿ ಅದರ ಸನ್ನಿಧಿಯಲ್ಲಿ ಸಾಲಿಗ್ರಾಮದ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು. ಮಹರ್ಷಿ ದೇವಿಶ್ರೀ ಗುರುಗಳಾದಂತಹ ಅವರುಗಳ ಅಮೃತ ಹಸ್ತದಿಂದ ಶಿವಲಿಂಗ ಪ್ರತಿಷ್ಠಾಪನೆ ಆಯಿತು. ಅನಂತರ ನಾಗದೇವತೆಗಳು, ಈಶಾನ್ಯ ಭಾಗದಲ್ಲಿ ನಾಗದೇವತೆಗಳನ್ನು ಶ್ರೀಮಾನ್ ಶ್ರೀ ವಂಡಾರ ಮಂದಾರತಿ ಉಡುಪಿ ಆ ಸನ್ನಿಧಿಯಲ್ಲಿರುವಂತಹ ರಮೇಶ್ ಬಾಯರಿ ಸರ್ಪ ಉಪಾಸಕರು ಅವರುಗಳ ಅಮೃತ ಹಸ್ತದಿಂದ ನಾಗ ಪ್ರತಿಷ್ಠಾಪನೆ ಆಯಿತು. ಅನಂತರ ಸದ್ಗುರು ಶಿರ್ಡಿ ಸಾಯಿಬಾಬಾ ಪ್ರತಿಷ್ಠಾಪನೆ ಭಕ್ತಾದಿಗಳ ಸಹಕರಣದಿಂದ ಆಯಿತು. ಅದೇ ರೀತಿಯಾಗಿ ಇಷ್ಟು ವಿಶೇಷತಃ ಮೂರ್ತಿಗಳು ಎಲ್ಲ ಕೃಷ್ಣಶಿಲೆಯಲ್ಲಿ ದೈವ ಸಂಕಲ್ಪದಿಂದ
ನಮ್ಮ ಆಡಳಿತ ಮಂಡಳಿ, ಅರ್ಚಕರು ಹಾಗೂ ಸರ್ವ ಭಕ್ತಾದಿಗಳ ಸಹಕರಣದಿಂದ ಕೃಷ್ಣಶಿಲೆಯಲ್ಲಿ ವಿಶೇಷವಾಗಿ ಪ್ರತಿಷ್ಠಾಪನೆ ಮಾಡಿದ್ವಿ. ಅನಂತರ ಈ ಒಂದು ಡೈನಿಂಗ್ ಹಾಲ್, ಪಾಕಶಾಲಾ ಅಂತ ಹೇಳ್ತೀವಿ, ಇದರಲ್ಲಿ ಒಂದು ತಾಯಿ ಇರಬೇಕು, ಸದಾಕಾಲ ಈ ಕ್ಷೇತ್ರಕ್ಕೆ ಅನ್ನಪೂರ್ಣೇಶ್ವರಿ ಅನುಗ್ರಹ ಇರಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿ ಶ್ರೀಮಾನ್ ಶ್ರೀ ಭಾಸ್ಕರ್ ರೆಡ್ಡಿ ದೊಮ್ಮಸಂದ್ರ ಆದಂತಹ ಅವರ ಒಂದು ಮನಸ್ಸಂಕಲ್ಪಿತ ಪ್ರಕಾರವಾಗಿ ಈ ಒಂದು ಡೈನಿಂಗ್ ಹಾಲಲ್ಲಿ ಅನ್ನಪೂರ್ಣೇಶ್ವರಿ ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಹಾಗಾಗಿ ಪ್ರತಿನಿತ್ಯ ಸಕಲ ದೇವತೆಗಳಿಗೂ ಅಭಿಷೇಕ, ಅಲಂಕಾರ, ಅದರಲ್ಲಿ ವಾರ ಪುಷ್ಕರ ಅಂತ ಹೇಳ್ತೀವಿ. ಈ ಕ್ಷೇತ್ರ ಪಾಲಕ, ಈ ಕ್ಷೇತ್ರಕ್ಕೆ ರಾಜ ಅಂತ ಹೇಳ್ಬೋದು. ಕ್ಷೇತ್ರ ಪಾಲಕ ಅಂದ್ರೆ ಅಧಿಪತಿ, ಕ್ಷೇತ್ರಕ್ಕೆ ಅಧಿಪತಿ ಆದಂತಹ ಪರಮಾತ್ಮ ಶನೀಶ್ವರರು, ಶನಿ ಮಹಾರಾಜರರು. ಇದರಲ್ಲಿ ಒಂದು ವಿಶೇಷತೆ ಏನಂದ್ರೆ ಪರಮಾತ್ಮನು ಯಾವಾಗೂ ಪಶ್ಚಿಮ ದಿಕ್ಕಿಗೆ ಇರಬೇಕು, ಪೂರ್ವ ದಿಕ್ಕಿಗೆ ದೇವಾಲಯ ಇರಬಾರದು. ಪೂರ್ವ ದಿಕ್ಕಿಗೆ ಸೂರ್ಯಾಧಿಪತಿ, ಸೂರ್ಯನ ಪುತ್ರ, ಅವರ ತಂದೆಯನ್ನು ಇವರು ನೋಡಬಾರದು. ಪ್ರತಿಯೊಂದು ದೇವಾಲಯ ಪೂರ್ವಾಭಿಮುಖವಾಗೇ ಇರಬೇಕು. ಆದರೆ ಪರಮಾತ್ಮ ಶನೇಶ್ವರ ಸ್ವಾಮಿ ದೇವಾಲಯ ಮಾತ್ರ ಪಶ್ಚಿಮ ದಿಕ್ಕಿಗಿರಬೇಕು. ಏಕೆಂದ್ರೆ ಇವರು ಗ್ರಹ ಮಂಡಲದಲ್ಲಿ 9 ಗ್ರಹಗಳಿಗೆ ರಾಜ. ಇವರ ದಿಕ್ಕು ಪಶ್ಚಿಮ ದಿಕ್ ಸಂಸ್ಥಾನಾಧಿಪತಿಂ ಶ್ರೀಕೃಷ್ಣ ಧನುರಾಕಾರ ಮಂಡಲ ನೀಲವರ್ಣಂ ನೀಲವಸ್ತ್ರಂ ನೀಲಗಂಧಂ ನೀಲಪುಷ್ಪಂ ನೀಲಮಾಲ್ಯಾಂಬರಧರಂ ನೀಲಾಶ್ವಂ ನೀಲಕ್ಷತ್ರ ಧ್ವಜರಥ ಪತಾಕಾದಿಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೇನ ಕುರ್ವಾಣಂ ಗ್ರಹ ಮಂಡಲೇ ಪ್ರವಿಷ್ಟಿತಂ. ಪಶ್ಚಿಮ ದಿಕ್ ಸಂಸ್ಥಾನಾಧಿಪತಿಂ ಮಕರ ಕುಂಭ ರಾಶ್ಯಾಧಿಪತಿ. ಮಕರ ರಾಶಿಯವರಿಗೆ, ಕುಂಭ ರಾಶಿಯವರಿಗೆ ಸ್ವಾಮಿ ಅಧಿಪತಿಯಾಗಿದ್ದು ಪಶ್ಚಿಮ ದಿಕ್ ಸಂಸ್ಥಾನಾಧಿಪತಿಂ, ಇವರ ದಿಕ್ಕೇ ಪಶ್ಚಿಮ. ಹಾಗಾಗಿ ಈ ಒಂದು ಗುಂಜೂರು ಗ್ರಾಮದಲ್ಲಿ ಪಶ್ಚಿಮಾಭಿಮುಖವಾಗಿ ಇರುವುದರಿಂದ ಶೀಘ್ರ ಫಲ ಪ್ರಾಪ್ತಿ ಆಗುತ್ತದೆ. ಭಕ್ತಾದಿಗಳು ಪ್ರತಿಯೊಬ್ಬರು ಸಹ ಒಂದು ಶನಿವಾರ ಬಂದು ಸ್ವಾಮಿ ದರ್ಶನ ಮಾಡಿಲ್ಲ ಅಂದ್ರೆ ಅವರಿಗೆ ಮನಸ್ತೃಪ್ತಿನೇ ಆಗಲ್ವಂತ ಹೇಳ್ತಾರೆ. ಅವರು ಪ್ರತಿಯೊಬ್ಬರು ಅನಾಸ್ತಿಕರು, ದೈವ ಭಕ್ತಿನೇ ಇರಲ್ಲ. ಆದ್ರೂ ಒಂದು ಸಲ ಅವರು ಬಂದ್ರೆ ಸ್ವಾಮಿ ನಾನು ಈ ವಾರ ಬಂದಿಲ್ಲ, ನನಗೇನು ಒಂಥರ ಸಂಕಟ ಆಗ್ತಾ ಇದೆ ಅಂತ ಹೇಳ್ತಾರೆ. ಬಂದ್ರೆ ಅವರಿಗೆ ಮನಸ್ತೃಪ್ತಿ ಅಂತ ಎಲ್ಲಾ ಭಕ್ತಾದಿಗಳು ಹೇಳ್ತಾರೆ. ಶೀಘ್ರವಾಗಿ ಪಶ್ಚಿಮ ದಿಕ್ಕು ಇರೋದ್ರಿಂದ ಶೀಘ್ರ ಫಲ ಪ್ರಾಪ್ತಿ ಆಗುತ್ತದೆ. ಆಲ್ಮೋಸ್ಟ್ ಆಲ್ ಪೂರ್ವಾಭಿಮುಖಕ್ಕೆ ಇರೋದು, ಅದರಲ್ಲಿ ಫಲಿತಾಂಶ ಕಡಿಮೆ ಆಗಿರುತ್ತದೆ. ಇರುತ್ತೆ ಅಲ್ಲಿ ಸ್ಥಳಾವಕಾಶ ಇರಲ್ಲ. ಪೂರ್ವಕ್ಕೆ ರೋಡ್ ಇದ್ರೆ ಪೂರ್ವಾಭಿಮುಖವಾಗೇ ಇರುತ್ತೆ. ಆದ್ರೆ ಉತ್ತಮೋತ್ತಮ ಅಂದ್ರೆ ಪಶ್ಚಿಮಾಭಿಮುಖ. ಅಡೆತಡೆಗಳೇನು ಇರಲ್ಲ. ಅದೇ ಉತ್ತಮ, ಮಧ್ಯಮ, ಅಧಮ. ಪಶ್ಚಿಮಕ್ಕಿದ್ರೆ ಉತ್ತಮೋತ್ತಮವಾದಂತಹ ಫಲ ಅಂತ ಹೇಳ್ಬಹುದು. ಈ ಸ್ವಾಮಿಗೆ ಪ್ರೀತಿಕರವಾದದ್ದು ಅಂದ್ರೆ ತೈಲಾಭಿಷೇಕ. ಪ್ರತಿನಿತ್ಯ ಶನಿವಾರ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ತೃಪ್ತಿಯಾಗಿ ಸ್ವಾಮಿಗೆ ತೈಲಾಭ್ಯಂಜನ ಅಂದ್ರೆ ಎಳ್ಳು ಎಣ್ಣೆಯಲ್ಲಿ ತೃಪ್ತಿಯಾಗಿ ಅಭಿಷೇಕ. ಅದಾಗಿದ ನಂತರ ಪಂಚಾಮೃತ ಅಭಿಷೇಕ, ಅನಂತರ ಸಹಸ್ರಧಾರ ಅಭಿಷೇಕ, ವಿಶೇಷವಾದಂತಹ ಸುಗಂಧ ಪರಿಮಳ ದ್ರವ್ಯಗಳಿಂದ ಮಹಾಭಿಷೇಕ, ರುದ್ರಾಭಿಷೇಕ. ಅದರ ಜೊತೆಗೆ ವಿಶೇಷವಾದಂತಹ ಅಲಂಕಾರಗಳೆಲ್ಲ ಆ ಪರಮಾತ್ಮನ ಸನ್ನಿಧಿಯಲ್ಲಿ ಆಗ್ತಾ ಇರುತ್ತೆ. ಶನಿವಾರ ಅಂದ್ರೆ ವಿಶೇಷ. ಹಾಗೆ ತ್ರಿಕಾಲ ಪೂಜೆ ಇರುತ್ತೆ. ಪ್ರಾತಃ ಕಾಲ 7 ಗಂಟೆಗೆ ಮಹಾಮಂಗಳಾರತಿ, ನೈವೇದ್ಯ, ಅಷ್ಟಾವಧಾನ ಸೇವೆ, ಮತ್ತೆ ಮಧ್ಯಾಹ್ನ ಕಾಲ 12 ಗಂಟೆಗೂ ಸಹ ದೀಪಾರಾಧನಾ, ಕೂಷ್ಮಾಂಡ ಬಲಿಹರಣ, ದಿಗ್ಬಲಿಹರಣ, ಅಷ್ಟಾವಧಾನ ಸೇವೆ. ಇಷ್ಟು ಶನಿವಾರ ಮಾತ್ರ ತ್ರಿಕಾಲ ಪೂಜೆ ಇರುತ್ತೆ. ಮತ್ತೆ ನವರಾತ್ರಿ ಬಂದಾಗ ಸ್ವಾಮಿಗೆ ವಿಶೇಷವಾಗಿ ಪಟ್ಟಕ್ಕೆ ಕುಳಿಸ್ಬಿಟ್ಟು 9 ದಿನ ಸಕಲ ದೇವತೆಗಳ ಉತ್ಸವ ಮೂರ್ತಿಗಳನ್ನು ಕುಳಿಸಿ ವಿಶೇಷವಾಗಿ ದೇವಿ ಶರನ್ನವರಾತ್ರಿಗಳನ್ನು ಆರಾಧನೆ ಮಾಡ್ತೀವಿ. ಮತ್ತೆ ಶ್ರಾವಣ ಮಾಸ ಬಂತು ಅಂದ್ರೆ ವಿಶೇಷವಾಗಿ ಶ್ರಾವಣ ಪುಷ್ಕರ ಅಂತ ಹೇಳ್ತೀವಿ. 4 ವಾರಗಳು ಸ್ವಾಮಿಗೆ ವಿಶೇಷ ಅಭಿಷೇಕ, ವಿಶೇಷ ಅಲಂಕಾರಗಳು. 4ನೇ ವಾರದಲ್ಲಿ ಸ್ವಾಮಿಗೆ ಜ್ಯೇಷ್ಠಾದೇವಿ ಸಮೇತ ಶ್ರೀ ಶನೇಶ್ವರ ಸ್ವಾಮಿಗೆ ಕಲ್ಯಾಣ ಮಹೋತ್ಸವ, ಅನಂತರ ರಥೋತ್ಸವ, ಪಲ್ಲಕ್ಕಿ ಉತ್ಸವ, ಶಯನೋತ್ಸವ,
ಪವಿತ್ರೋತ್ಸವ ಈ ತರಹ ಆಗಮಶಾಸ್ತ್ರ ಪ್ರಕಾರವಾಗಿ ಶ್ರಾವಣ ಮಾಸದ 4ನೇ ಶನಿವಾರದಲ್ಲಿ ವಿಶೇಷವಾದಂತಹ ಪೂಜೆಗಳಿರುತ್ತೆ. ಹಾಗೆ ಅಕ್ಷಯ ತದಿಗೆ ಅಂತ ಹೇಳ್ತೀವಲ್ವ, ಅದೇ ದಿನ ಈ ಸ್ವಾಮಿ ಪ್ರತಿಷ್ಠಾಪನೆ ಆಗಿದ್ದು. ಹಾಗಾಗಿ ಪ್ರತಿ ವರ್ಷ ಏಪ್ರಿಲ್ ಸ್ವಲ್ಪ ಅಕ್ಷಯ ತದಿಗೆ ಹಿಂದೆ ಮುಂದೆ ವಾರ್ಷಿಕೋತ್ಸವವನ್ನು ಸಹ ಆಚರಣೆ ಮಾಡ್ತೀವಿ. ಇಷ್ಟು ವಿಶೇಷ ಕಾರ್ಯಕ್ರಮಗಳು. ಮತ್ತೆ ಆಂಜನೇಯ ಸ್ವಾಮಿಗೆ ಹನುಮ ಜಯಂತಿ ಆ ದಿನ ವಿಶೇಷವಾಗಿ ರಾಮತಾರಕ ನಾಮ ಮಹಾಮಂತ್ರ ಯಜ್ಞವನ್ನು ಮಾಡ್ತೀವಿ. ನೋಡಿ, ಅದೇ ಸಮಯದಲ್ಲಿ ಪ್ರತಿ ವರ್ಷ ಈ ರಾಮತಾರಕ ನಾಮ ಮಹಾಮಂತ್ರ ಯಜ್ಞವನ್ನು ಮಾಡಿ ಪೂರ್ಣಾಹುತಿ ಕೊಡುವ ಸಮಯದಲ್ಲಿ ಆಕಾಶದಲ್ಲಿ ಗಗನದಲ್ಲಿ ಗರುಡ ಪ್ರದಕ್ಷಿಣೆ ಬರುತ್ತೆ. ಖಂಡಿತ ಪ್ರತಿ ವರ್ಷನೂ ಇದೊಂದು ವಿಶೇಷವಾದಂತಹ ಒಂದು ಅಮೋಘವಾದಂತಹ ಅದ್ಭುತವಾದಂತಹ ಒಂದು ಘಟನೆ. ಏನಂದ್ರೆ ಗರುಡ ಪ್ರದಕ್ಷಿಣೆ ಬರುತ್ತೆ, ಅದೊಂದು ವಿಶೇಷ ಸ್ವಾಮಿಗೆ ವಿಸ್ಮಯವಾದಂತಹ ವಿಚಾರ. ಆ ರೀತಿ ಮತ್ತೆ ಅನ್ನಪೂರ್ಣೇಶ್ವರಿಗೆ ಪ್ರತಿ ಶುಕ್ರವಾರ ಯಥಾಶಕ್ತಿ ಅಭಿಷೇಕ ಅಲಂಕಾರ, ಮತ್ತೆ ಶನಿವಾರ ಬೆಳಗ್ಗೆ ಪ್ರಾತಃ ಕಾಲ ಒಂದು 8 ಗಂಟೆಗೆ ಪ್ರಸಾದ ವಿನಿಯೋಗ, ಲಘು ಉಪಹಾರ ಆಗಿರ್ಬೋದು. ಅಂತಹ ಒಂದು ಚಿಕ್ಕ ಪ್ರಸಾದ 10 ಗಂಟೆವರೆಗೂ ಇರುತ್ತೆ. ಆಮೇಲೆ ಅನ್ನ ಸಾಂಬಾರು ವಿವಿಧ ರೀತಿಯಾದಂತಹ ಸ್ವೀಟು ಎಲ್ಲ ಪ್ರಸಾದಗಳು ಇರುತ್ತೆ. ಕಂಡು ಬಂದಿದ್ದು ಇಲ್ಲಿ ಅನ್ನದಾನ ಆಗ್ತಾ ಇದೆ. ಎಷ್ಟೋ ಜನ ತುಂಬಾ ಹೊಟ್ಟೆ ತುಂಬುವ ಹೇಗಂದ್ರೆ ಹೌದೌದು, ನೀವು ಅನ್ನದಾನ ಮಾಡೋದು ನಮ್ಗೆ ಕಂಡು ಬಂದಿದೆ ಜಾಸ್ತಿ. ವಿಶೇಷವಾದಂತಹ ಅನ್ನದಾನ. ಹೌದೌದು, ಶನಿವಾರ ನಾನು ಅದೇ ಸ್ವಾಮಿ ದೇವಸ್ಥಾನಕ್ಕೆ ತುಂಬಾ ಮಾತನ್ನ ಕೇಳಿದ್ದೀನಿ. ಸೊ ಅಂಥವ್ರು ಆ ದಿನ ಇಲ್ಲಿ ಕಾಯ್ತಾ ಇರ್ತಾರೆ ಊಟಕ್ಕೋಸ್ಕರ. ಅಂದ್ರೆ ಇಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅನುಗ್ರಹ, ಸಂದೇಹ ಇಲ್ಲ. ಹೌದು, ಸಂದೇಹನೇ ಇಲ್ಲ. ಇದು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಏನಂದ್ರೆ ಎಲ್ಲ ಭಕ್ತಾದಿಗಳ ಸಹಕರಣ ನೋಡಿ. ಕಡ ಬಡವರು ಅಕ್ಷಯ ಪಾತ್ರೆ ಅಂತ ಇಟ್ಟಿದ್ದೀವಿ ಅಲ್ಲಿ. ಸೊಸೈಟಿಯಲ್ಲಿ ತಂದ್ರೆ 5 kg ತಂದ್ರೆ 1 kg ತಗೊಬಂದು ಅಕ್ಷಯ ಪಾತ್ರೆಯಲ್ಲಿ ಹಾಕ್ತಾರೆ. ಉಡುತಾ ಭಕ್ತಿ ಅಂತ ಹೇಳ್ತಾರೆ ನೋಡಿ. ಆ ರೀತಿ ನಮ್ಮ ಭಕ್ತಾದಿಗಳು ಭಕ್ತಿ ಶ್ರದ್ಧೆಯಿಂದ ಅನ್ನದಾನಕ್ಕೆ ಅಕ್ಕಿ ಮೂಟೆನೂ ಕೊಡ್ತಾ ಇದ್ದಾರೆ. ಆದ್ರೂ 1 ಕಾಳು 1000 ಕಾಳಾಗುತ್ತೆ ಅನ್ನುವ ರೀತಿಯಲ್ಲಿ ನಮ್ಮ ಕಡು ಬಡವರು ಸಹ 1 kg ಅಕ್ಕಿಯನ್ನು ತಂದು ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ಅಕ್ಷಯ ಪಾತ್ರದಲ್ಲಿ ಹಾಕ್ತಾರೆ. ಅದರಿಂದ ಪ್ರತಿ ಶನಿವಾರ ಭಕ್ತಿ ಶ್ರದ್ಧೆಯಿಂದ ನಮ್ಮ ಆಡಳಿತ ಮಂಡಳಿಯವರು ಶುಭ್ರತೆಯಿಂದ ಶುಚಿಕರವಾದಂತಹ ಆಹಾರವನ್ನು ಪ್ರಿಪೇರ್ ಮಾಡ್ತಾರೆ. ಸನಾತನ ಧರ್ಮದ ಬಗ್ಗೆ, ಸನಾತನ ಧರ್ಮ ಇವಾಗ ತುಂಬಾ ಅದೇ ಹೆಸರಿಲ್ದಂಗೆ ಹೋಗ್ತಾ ಇರೋ ಕಾರಣಕ್ಕೆ ನಿಮ್ಮಂತವ್ರು ಸನಾತನ ಧರ್ಮದ ಬಗ್ಗೆ ಜನಕ್ಕೆ ಸ್ವಲ್ಪ ಏನಾದ್ರು ಅಂತ ಹೇಳಿ. ಹೌದೌದು, ಸನಾತನ ಧರ್ಮ ಅಂದ್ರೆ ಆ ವಿಚಾರಕ್ಕೆ ಬರೋಣ. ಇಂದಿನ ಯುಗದಲ್ಲಿ ಶಿಲಾ ವಿಗ್ರಹಗಳು, ಮೂರ್ತಿಗಳು, ಈ ರೀತಿ ಆಕಾರ ಇರುವಂತಹ ವಿಗ್ರಹಗಳು ಸ್ವಲ್ಪ ಕಡಿಮೆ ಇತ್ತು. ಪ್ರಕೃತಿಗೆ ಪೂಜೆ ಮಾಡ್ತಾ ಇದ್ರು. ಪ್ರಕೃತಿ ಅಂದ್ರೆ ಪೃಥ್ವಿ ಭೂದೇವತಾ ಭೂಮಿ ಪೂಜೆ, ಆಪಹ ಜಲದೇವತಾ ಜಲಕ್ಕೆ ಪೂಜೆ ಮಾಡ್ತಾ ಇದ್ರು, ತೇಜೋ ಅಗ್ನಿ ಪೂಜೆ, ವಾಯು ಆಕಾಶ ಪಂಚಭೂತಗಳನ್ನು ಆರಾಧನೆ ಮಾಡ್ತಾ ಇದ್ರು. ಸನಾತನ ಧರ್ಮ ಅಂದ್ರೆ ಏನು? ಗಾಳಿ ಇಲ್ಲದೆ ಮನುಷ್ಯ ಬದುಕೋಗಾಗ್ತಾನೆ, ಅದೇ ದೇವರು ಅನ್ಕೊಳ್ಳಿ. ಪಂಚಭೂತಗಳೇ ದೇವರು. ನೀರಿಲ್ಲದೆ ಮನುಷ್ಯ ಬದುಕೋಕಾಗುತ್ತಾ? ಅದೇ ದೇವರು. ಪಂಚಭೂತಗಳು ಇಲ್ಲದೆ ಮನುಷ್ಯನು ಜೀವನವನ್ನು ಮಾಡುವುದಕ್ಕೆ ಆಗೋದಿಲ್ಲ. ಗಾಳಿ ಇಲ್ಲದೆ ನೀವು ಬದುಕ್ತೀರಾ? ಅದೇ ದೇವರು. ಆ ಗಾಳಿ ರೂಪದಲ್ಲಿ ನಾನಾ ರೀತಿಯಲ್ಲಿ ದೇವತೆಗಳನ್ನು ನೋಡ್ತಾ ಇದ್ದೀವಿ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ ಒಂದೊಂದು ಮಾರ್ಗ. ಎಲ್ಲ ಸೇರೋದೆಲ್ಲಿಗೆ? ಆಕಾಶದಿಂದ ಬರುವ ನೀರು ಭೂಮಿಯ ಮೇಲೆ ಬಿದ್ದು ಚಿಕ್ಕ ಚಿಕ್ಕ ಕೆರೆಗಳಾಗಿ ಚಿಕ್ಕದಾಗಿ ಸೇರೋದೆಲ್ಲಿಗೆ? ಸಮುದ್ರಕ್ಕೆ. ಅದೇ ರೀತಿಯಲ್ಲಿ ನಾನಾ ವಿಧ ಭಕ್ತಿ ಮಾರ್ಗಗಳೆಲ್ಲ ಸೇರೋದು ಆ ಭಗವಂತನಿಗೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಶರನ್ನವರಾತ್ರಿ ಒಳಗಡೆ 3ನೇ ದಿನ 9 ದಿನದಲ್ಲಿ 9 ಅಲಂಕಾರದಲ್ಲಿ ಶೋಭಿತಳಾಗ್ತಾಳೆ ಅನ್ನಪೂರ್ಣೇಶ್ವರಿ. ಪ್ರತಿದಿನ ಹೋಮ ಹವನ ಇದ್ದೇ ಇರುತ್ತೆ ನೋಡಿ. ನಮ್ಮ ಅನ್ನದಾಸೋಹದ್ದು ಜನಗಳು ತೃಪ್ತಿಯಾಗಿ ಊಟ ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತರ ಸಹಕಾರದಿಂದ ಕೊಡೋದು. ಆ ಪ್ರಿಪ್ರೇಷನ್ ಹೇಗೆ ಮಾಡ್ತೀವಿ ಅಂತ ಅದನ್ನು ತೋರಿಸ್ತೀನಿ. ನನ್ನ ಜೊತೆ ಬರ್ತೀನಿ, ಬನ್ನಿ. ಹಾಗೆ ಒಂದು ಸ್ನ್ಯಾಪ್ ತಗೊಂಡು ಬಂದ್ಬಿಡಿ. ಹಾಗೆ
ಒಳಗಡೆ ಬಂದಿರಲ್ಲಿ ನೋಡಿ. ಇವ್ರು ನಮ್ಮ ಟ್ರಸ್ಟ್ನವ್ರನ್ನೇ ಖಜಾಂಚಿಗಳು, ನಮ್ಮ ಆಡಳಿತ ಮಂಡಳಿಲಿ ಖಜಾಂಚಿಗಳಾದರೂ ಕೂಡ ಭೇದ ಭಾವ ಇಲ್ಲ. ಎಲ್ಲ ಮಣ್ಣೆತ್ತಕ್ಕೂ ಸರಿ, ಅನ್ನ ಹಾಕೋಕ್ಕೂ ಸರಿ, ಎಲ್ಲದಕ್ಕೂ ರೆಡಿ. ನಾವು ಅಂಥದ್ದಿಲ್ಲ. ನಂಜುಂಡಾರಾಧ್ಯ ಅಂತ ಇವ್ರ ಹೆಸರು. ಇದೇ ಪಕ್ಕದ ಊರಿನವರು, ನಮ್ಮ ಟ್ರಸ್ಟಲ್ಲಿ ಕ್ಯಾಶಿಯರು ಅವರು. ನೋಡಿ ಬಾಯ್ಲರ್ ಇದು. ಅಲ್ಲಿ 50 ಜನ ಬಂದರು, 10 ನಿಮಿಷದಲ್ಲಿ 50 kg ಅನ್ನ ಆಗುತ್ತೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಅನ್ನ ಮಾಡಿ ಊಟ ಹಾಕ್ಬೋದು ಅವ್ರಿಗೆ, ತೊಂದರೆ ಏನಿಲ್ಲ. ಅಲ್ಲಿ ಬೇಗ ತೆಗಿಯೋದು ಇಸ್ಕೊಂಬ. ಕೃಷ್ಣಮೂರ್ತಿ ಹತ್ರ ಇಸ್ಕೊಂಬ ಬಂದೆ. 10 ನಿಮಿಷ ವೆಯ್ಟ್ ಮಾಡಿ, ಅದಕ್ಕೆ ಎಲ್ಲರೂ ತೋರಿಸ್ಕೊಂಡು ಇನ್ನೇನು ಮತ್ತೆ ಹಿಂದಕ್ಕೆ ಬರೋದು. ಒಂದು 5 ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೊಂಡು ಇದು ಅನ್ನ ಮಾತ್ರ ಮಾಡ್ತೀವಿ ಸರ್. ಇದು ಅವತ್ತರ ಹೋದಾಗ ನೋಡಿ, ಇದೇ ಸೇಮ್ ಕಾಪಿ ಇದೆ, ಅಲ್ಲಿಂದಲೇ ತರಿಸಿದ್ದೀವಿ. ಇಲ್ಲಿ ಬನ್ನಿ, ನಾವು ಅದು ಅನ್ನ ಮಾತ್ರ, ಸಾಂಬಾರು ಮಾಡೋದು ಬೇರೆ ಕಡೆ ಮಾಡ್ತೀವಿ. ನೋಡಿ ನಮ್ದು ಸ್ಟೋರ್ ರೂಮ್ ಇದು, ಎಲ್ಲ ಭಕ್ತರು ಕೊಟ್ಟಿರ್ತಕ್ಕಂಥದ್ದು ಎಲ್ಲ. ಇದೆಲ್ಲ ಏನು ಬೇಕಾದ್ರೆ 3,000 ಜನಕ್ಕೆ ಮಾಡುವಂಥ ಪದಾರ್ಥ ನಮ್ಮಲ್ಲಿದೆ. ಐಟಮ್ಸ್ ಎಲ್ಲ ಇದೆ, ಪಾತ್ರೆಗಳೆಲ್ಲ ನೋಡಿ, ದೊಡ್ಡ ಪಾತ್ರೆಗಳೆಲ್ಲ ಹೊರಗಡೆ ಇದೆ, ತೋರಿಸ್ತೀವಿ ನೋಡಿ. ಇವೆಲ್ಲ ಭಕ್ತರು ಕೊಡುತ್ತದೆ, ಶೇಖರಣೆ ಮಾಡ್ತೀವಿ, ಅಲ್ಲಿ ಮಾಡಾಕ್ತಾ ಇರ್ತೀವಿ ಜನಗಳು. ವಾರದಲ್ಲಿ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ ನೋಡಿ. ಇನ್ನು 3,000 ತಟ್ಟೆ ಸ್ಟಾಕ್ ಮಾಡಿದ್ದೀವಿ ಅಲ್ಲಿ. ಶ್ರಾವಣದಲ್ಲಿ ನಮಗೆ ಬೇಕಾಗುತ್ತೆ ಇದು. ಅವೆಲ್ಲ ತಟ್ಟೆಗಳು, ಊಟದ ತಟ್ಟೆ ಅದೆಲ್ಲ ಊಟದ ತಟ್ಟೆಗಳು. ಇವಾಗ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಸ್ಟಾಕ್ ಮಾಡಿಬಿಟ್ಟಿರ್ತೀವಿ. ಮಸಾಲೆ ಪದಾರ್ಥ ಎಲ್ಲ ಯೂಸ್ ಮಾಡ್ತಿರಲ್ಲ? ಎಲ್ಲ ನೋಡಿ, ಸಾಂಬಾರು ಪುಡಿಗೆ ನಾವೇ ಅಂಗಡಿಲಿ ತರಲ್ಲ ನೋಡಿ, ಎಲ್ಲ ನಾವೇ ಮಾಡಿಸ್ಕೊತೀವಿ ನೋಡಿ. ಧನಿಯಾ, ಮೆಣಸಿನ್ಕಾಯಿ ಎಲ್ಲ ಹಾಕಿ ನಾಳೆ ಎಲ್ಲ ರೆಡಿ ಮಾಡ್ತಾರೆ. ನಾವೊಂದು 3 ತಿಂಗಳು 4 ತಿಂಗಳು ಸತಿ ಮಾಡಿಸ್ತಾ ಇರ್ತೀವಿ ಎಲ್ಲ. ಯಾಕಂದ್ರೆ ಕಡಿಮೆ ಸಾಲಲ್ಲ, ದೊಡ್ಡ ನೋಡ್ತಾ ಇರ್ತೀವಿ. ಈ ಸಾಂಬಾರು ಮಾಡೋ ಜಾಗ ತೋರಿಸ್ತೀನಿ ಬಂದಿವಿ. ಬರ ದಿಲೀಪ ನೋಡಿ ಸರ್, ಬಾಯ್ಲರ್ ಇದು. ಬಾಯ್ಲರು ಇದೇನು ಬಾಯ್ಲರ್ ದಿಲೀಪ ಬರ್ ನೋಡಿ. ಇದನ್ನೇ ವಾಚ್ಮೆನ್ನು, ಇದನ್ನೇ ಮೇಂಟೆನೆನ್ಸ್ ಎಲ್ಲ. ಬಾಯ್ಲರ್ ಎಲ್ಲ ಅದನ್ನೇ ಮೇಂಟೈನ್ ಮಾಡೋದು, ಫುಲ್ ರೈಸ್ ಮಾಡೋದು. ದಿಲೀಪ್ ಕುಮಾರ್ ಫ್ರಮ್ ನೇಪಾಳ್. ಸುಮಾರು ವರ್ಷಗಳಿಂದ ಇದ್ದಾನೆ ಇಲ್ಲಿ, ಒಡನಾಡಿ ಆಗ್ಬಿಟ್ಟಿದ್ದಾನೆ. ಎಲ್ಲ ಕೆಲಸನೂ ಮಾಡ್ತಾನೆ, ವಾಚ್ಮೆನ್ ಎಲ್ಲ ಅವನು ಎಲ್ಲ ಕೆಲಸನೂ ಮಾಡ್ತಾ ಇರ್ತಾನೆ. ಇದರಲ್ಲಿ ಸ್ಟೀಮ್ ನೋಡಿ, ಬೆಂಕಿ ಹಾಕ್ತೀವಿ ಎಲ್ಲ ಸ್ಟೀಮ್. ಬನ್ನಿ, ಸಾಂಬಾರು ಪಾತ್ರೆ ಇಲ್ಲಿ ಬನ್ನಿ ಸರ್, ಮಂಜುನಾಥ್ ನೋಡಿ. ಅಲ್ಲಿ ಬಾಯ್ಲಲ್ಲಿ ಸಾಲಲ್ಲ ಅಂದ್ಬಿಟ್ಟು ಪಾತ್ರೆ ಸಾಂಬಾರಿಗೆ. ಇದು 2 ಪಾತ್ರೆಗಳು ಬೇಕು ನಮಗೆ ಎಲ್ಲ ನೋಡಿ. 25 ವರ್ಷದಿಂದ ಸಿಬ್ಬಂದಿ ಇತ್ತು. ದೇವಸ್ಥಾನ ಉದ್ಘಾಟನೆ ಆದ ತಾಣದೂ ಅವನೇ, ಸಂಪೂರ್ಣ ಅಂತ. 50 ರೂಪಾಯಿ ಕೊಡ್ತಾ ಇದ್ದಾನೆ ಅವನಿಗೆ ಲೇಬರ್ ಅವತ್ತು. ಇವತ್ತು 1,500 ಕೊಡ್ತೀವಿ. ಅವತ್ತಿಂದನೂ ಅವನೇ, ಎಲ್ಲೂ ಹೋಗಲ್ಲ ಅವರು. ದೇವಸ್ಥಾನ ಮನೆ ಆಯಿತು, ದೇವಸ್ಥಾನ ಆಯಿತು, ಬೇರೆ ಕಡೆ ಕೆಲಸ ಬೇರೆ ಕೆಲಸ. ಸೌದೆ ಬನ್ನಿ ಇಲ್ಲಿ ನೋಡಿ, ಸ್ಟಾಕ್ ನೋಡಿ, ಇದೆ ಸೌದೆ ಇಲ್ದೆಲ್ಲ ಎಲ್ಲ ಸ್ಟಾಕ್ ಇದೆ ನಮ್ದು. ಸೌದೆ ಬೇಕು ಅಂದ್ರೆ ಯಾವ ತರ ಸಿದ್ಧತೆ ಸರ್, ಎಲ್ಲರೂ ದಾನಿಗಳು ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಬಂದು ತೊಗೊಂಡೋಗಿ ಅಂತ. ತಗೊಂಡು ಸ್ಟಾಕ್ ಮಾಡಿದ್ದೀವಿ, ಅದನ್ನು ತೋರಿಸಿ ನೋಡಿ. ಈಗ ಉದ್ದಕ್ಕೂ ಇದೆ. ಈ ಗ್ಯಾಸ್ ಅಲ್ಲಿ ಮಾಡಿ ತುಂಬಾ 100 ವರ್ಷ ಬಂದ್ಕೊಂಡಿದ್ದಾರೆ. 40 ವರ್ಷಕ್ಕೆ ಸಾಕು ಅಂತ ಹೇಳ್ತಾರೆ. ನಾವು ಗ್ಯಾಸೇ ಇಲ್ಲ ಸರ್, ಗ್ಯಾಸೇ ಉಪಯೋಗಿಸಲ್ಲ. ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೇದು, ಆರೋಗ್ಯ ಮತ್ತೆ ರುಚಿಕರವಾಗಿ ಇರ್ತದೆ. ನಾವು ಅವತ್ತು 5 kg ಆಗ್ತಾ ಇದ್ದು ಗ್ಯಾಸ್ ಇಲ್ಲ. ಅವತ್ತು 3 ಕಲ್ಲು ಮಡಗಿ ಸಣ್ಣ ಪುಡಿ ಕಟ್ಟಿ ತಂದು ಮಾಡ್ತಾ ಇದ್ದಿದ್ದೆ ನಾವು. ಗ್ಯಾಸ್ ಯೂಸ್ ಮಾಡಲ್ಲ, ನೋ ಗ್ಯಾಸ್ ಯೂಸ್. ಬನ್ನಿ ರಾಘವೇಂದ್ರ ಹಂಗೆ ಹಿಂಗೆ ಹೋಗ್ಬಿಡೋಣ ಬನ್ನಿ. ಹೆಂಗೆ ನೋಡಿ ರಾಘವೇಂದ್ರ. ಇದು ಒಂದೇ ಅಲ್ಲ, ಇದು ಸುತ್ತಿಲ್ಲ. ರಾಘವೇಂದ್ರ ನಾವು ನೀವು ಈ ಲೈಟ್ ಆನ್ ಮಾಡೋಕ್ಕಾಗಲ್ವಾ ಸ್ವಾಮಿ? ನಿಮ್ಮನ್ನೇ ಸರ್ ಹೌದಾ? ಇದು ನೋಡ್ಕೊಂಡು ಮಾಡಬೇಕು. ಇದು ಏನಾಯ್ತು ಅಂದರೆ, ಗರ್ಭಗುಡಿನೇ ನಾವು ಬೃಂದಾವನ ಥರ ಮಾಡಿದ್ದೀವಿ ನೋಡಿ. ಗರ್ಭಗುಡಿನೇ ಬೃಂದಾವನ. 30 ಗರ್ಭಗುಡಿನೇ ನೋಡಿ, ಬೃಂದಾವನ ಸೇಮ್ ಬೃಂದಾವನ ಇದ್ದಂಗೆ. ಮಂತ್ರಾಲಯ ಇದೇನು ಬೃಂದಾವನ ಇದೆ, ಬೃಂದಾವನ ಅಲ್ಲಿ ಕನ್ಸ್ಟ್ರಕ್ಷನ್ ಅವರ ಇನ್ಸ್ಟ್ರಕ್ಷನ್ ಮೇಲೆ ಮಾಡಿದ್ದು.
ವಿಗ್ರಹ ಬೇರೆ ಇದೆ, ಆ ಕಡೆ ಬೃಂದಾವನ ಬೇರೆ ಇದೆ. ಇದನ್ನು ಮಾಡಿದ್ರು ಕೂಡ ನಮ್ಮ ಆಂಜನೇಯನ ಮಾಡಿದ ವ್ಯಕ್ತಿನೇ. ಅದನ್ನು ಮಾಡಿದ್ವಿ, ಆಂಜನೇಯನ ಮಾಡಿದ್ಮೇಲೆ ತಮಿಳ್ನಾಡು ಗೌರ್ಮೆಂಟ್ ಅವನಿಗೆ ಡಾಕ್ಟರೇಟ್ ಅವಾರ್ಡ್ ಕೊಡ್ತು, ಇಷ್ಟು ದೊಡ್ಡ ಸೇವೆ ಮಾಡಿದ್ದಾನೆ ಅಂತ ಅವರಿಗೆ, ಅಲ್ಲಿ ತಮಿಳ್ನಾಡು ಗೌರ್ಮೆಂಟ್. ಬನ್ನಿ ನಿಜ ನೋಡಿ. ಈಗ ಇದು ಮುಂದಿನ ಪ್ರಾಜೆಕ್ಟ್ಗೆ ವಾಕಿಂಗ್ ಪಾರ್ಕ್ ಆಗ್ತಾ ಇದೆ. ಹೌದು ನೋಡಿ, ಇದೆಲ್ಲ ರೋಡ್ ಮಾಡ್ತಾ ಇದ್ದಾರೆ. ಫುಲ್ಲು 55 ಎಕರೆಯಲ್ಲಿ ಪಾರ್ಕ್ ಆಗುತ್ತೆ. ತದನಂತರ ನಾವು ವಯಸ್ಸಾದ ಹಿರಿಯ ನಾಗರಿಕರು ಬಂದರೆ ಅದು ಕುತ್ಕೊಳ್ಳೋಕ್ಕೆ ಒಂದು ಕಲ್ಲು ಬೆಂಚು ಥರ ಹಾಕಿ ದೇವ್ರ ದರ್ಶನ ಮಾಡಿ ರೆಸ್ಟ್ ತೊಗೊಂಡೋಗಿ ಮಾಡಬೇಕು ಅನ್ನೋ ಒಂದು ಐಡಿಯಾನು ಇದೆ. ಅದು ಕೂಡ ಐಡಿಯಾ ಇದೆ. ಯಾಕಂದ್ರೆ ವಯಸ್ಸಾದವ್ರು ಬರ್ತಾರೆ, ಒಂದು 10 ನಿಮಿಷ ಕುತ್ಕೊಂಡು ದೇವ್ರ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಇದೆ ಸಾಲಿಗ್ರಾಮ ಶಿವಲಿಂಗ. ಸಾಲಿಗ್ರಾಮ ಶಿವಲಿಂಗ. ಬನ್ನಿ 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 ಹೋಗಿ. ನೋಡಿದೆ ಸಾಲಿಗ್ರಾಮ ಶಿವಲಿಂಗ. ನೋಡಿ ಇದನ್ನು ಪೂಜೆ ಮಾಡತಕ್ಕಂಥ ಅರ್ಚಕರು ಇವರು. ಒಬ್ಬೊಬ್ರು ಜಾಗ ಒಬ್ಬೊಬ್ಬರನ್ನ ಫಿಕ್ಸ್ ಮಾಡಿಬಿಟ್ಟಿದ್ವಿ ಪ್ರಾರ್ಥನೆ ಮಾಡ್ತಾ. ಮುಂದೆ ನಾವು ಶಿವಾಲಯ ನಿರ್ಮಾಣದ್ದು ಸ್ಟ್ಯಾಚ್ಯೂ ಥರ ಇದೆ. ಅದಿದೆ ನೋಡಿ. ಇವರೇ ಆ ನಂಬರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರೇ ಮಾಡಿದ್ರೆ ಡಿ ವಿ ಧನರಾಜ್ ಅಂತ ನಮ್ಮಲ್ಲಿ ಜಾಯಿಂಟ್ ಸೆಕ್ರೆಟರಿ, ನಮ್ಮ ಟ್ರಸ್ಟಲ್ಲಿ ಅವರು ಸೆಂಟ್ರಾಗಿರೋದೇನೆ. ಸಂಕೇತ ಯಾವ್ದು ಹೇಳಿ? ಅಂದ್ರೆ ಈ ಶಿವ ಇದಲ್ಲ, ಇದ್ರ ಸಂಕೇತ ಯಾವ್ದು ಅಂತ ಹೇಳಕ್ಕಾಗಲ್ಲ ಸರ್. ಅದ್ರ ಮಗ ಹಂಗೆ ನಾನು ರೂಪದಲ್ಲಿ ಇರ್ತಾನೆ ಆ ಥರ ಒಳಗಡೆ. ಇದು ಒಂದು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಇದು ಸಂಕೇತ ಇದು ಮಾಡಬೇಕು ಅನ್ನೋ ಒಂದು ಸಂಕಲ್ಪ. 4 ಜನ ಚರ್ಚೆ ಮಾಡಿದಾಗ ಇದನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಬೇಕು. ಈ ರೀತಿ ಮಾಡಿದ್ರೆ ಉತ್ತಮವಾಗಿರುತ್ತೆ, ಜನಕ್ಕೆ ಅನುಕೂಲ ಇರುತ್ತೆ, ಭಕ್ತರಿಗೆ ಆಕರ್ಷಣೆ ಆಗಿರ್ಬೇಕು, ಒಳ್ಳೇದಾಗಬೇಕು, ಕ್ಷೇತ್ರ ಮಹಿಮೆ ಇರಬೇಕು, ಇಂಪಾರ್ಟೆಂಟ್. ಇಲ್ಲಿ ಬನ್ನಿ ಇದೆಲ್ಲ ನೋಡಿ. ಎಲ್ಲ ಬಂದದ್ದು ಇವಾಗ 1 ಇಯರ್ ಆಗಿಲ್ಲ, ಇನ್ನೂ ಮಾಡಿವೆಲ್ಲ. ಒಳಗಡೆ ಹೋಗ್ಬಿಡೋಣ, ಆರತಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಆಮೇಲೆ ಬರೋಣ. ಇದು ಇನ್ನು ಏಪ್ರಿಲ್ 26ಗೆ 1 ಇಯರ್ ಆಗುತ್ತೆ ಮಾಡಿ. 1 ಇಯರ್ ಆಗುತ್ತೆ ಹೊಸದಾಗಿ. ಇದು 1, 2 ರಾಘವೇಂದ್ರ ಬಾಲಾಜಿ 1 ಇಯರ್ ಆಗುತ್ತೆ. ಭಾಳ ವಿಜೃಂಭಣೆ ಇದೆ ಅಂತಾನೆ. ಎಲ್ಲರೂ ಒಂದೊಂದು ಥರ ಸರ್. ಯಾಕೆಂದರೆ ಮಾತ್ರ ಪಡಬಾರ್ದು.
ಅಲಂಕಾರ, ಬೆಣ್ಣೆ ಅಲಂಕಾರ, ಮಹಾತ್ಮನಿಗೆ ಬೆಣ್ಣೆ ಅಲಂಕಾರ, ಬೆಣ್ಣೆ ಅಲಂಕಾರ. ಪ್ರತಿ ಶನಿವಾರ ಈ ಟೈಮ್ಗೆ ಮಹಾಮಂಗಳಾರತಿ ನಡೆಯುತ್ತೆ. ಇದೇ ಜನ ಕ್ರೌಡ್ ಆಗ್ತಾರೆ ಪ್ರತಿ ಶನಿವಾರದಲ್ಲಿ ಈ ಟೈಮ್ಗೆ ಮಹಾಮಂಗಳಾರತಿ ನಡೆಯುತ್ತೆ. ಇಷ್ಟು ಜನ ಕ್ರೌಡ್ ಇದ್ದೇ ಇರ್ತಾರೆ ಹೊರಗಡೆ ಪ್ರತಿ ಶನಿವಾರ. ಸೇಮ್ 12 ಅದು ಬೆಳಗ್ಗೆ ಮಾರ್ನಿಂಗ್ 5:30ಗೆ ಸ್ಟಾರ್ಟ್ ಆಗುತ್ತೆ. ಮಹಾಮಂಗಳಾರತಿ ಬಂದು 12 ಗಂಟೆಗೆ. ಆವಾಗಲೇ ದೇವರಿಗೆ ದೃಷ್ಟಿ ತೆಗೆದು ಬೂದು ಗುಂಪುಗಳ ಕಟ್ ಮಾಡಿಸಿ ಮಹಾಮಂಗಳಾರತಿ ಅಂತಾರೆ. ಭಕ್ತರು ಆಮೇಲೆ ದರ್ಶನ ಅವರಲ್ಲಿ ಕೋರಿಕೆ ಕೇಳ್ಬೋದು, ಭಗವಂತನ ಕೋರಿಕೆ ಮಾಡ್ಬೋದು. ಅವರ ಆತ್ಮಕ್ಕೆ ಬರಬೇಕು ಹೊರತು ನಮ್ಮ ಮೇಲೆ ದೇವರು ಬರ್ತದೆ ಅಂತ ಬೂಟಾಟಿಗೆ ಹೇಳ್ಬಾರ್ದು. ಬರೋದಿಲ್ಲ, ಸಾಧ್ಯನೇ ಇಲ್ಲ. ಹಾಗೆಲ್ಲ ಆತನ ಬಂದ್ರೆ ನಾವು ತಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಭಗವಂತನ ನಮ್ಮ ಮೇಲೆ ಬಂದು ತಡ್ಕೊಳ್ಳೋಕ್ಕಾಗುತ್ತಾ? ಅದು ಎಮೋಷನ್ ಅಷ್ಟೇ. ಅದನ್ನ ನಂಬಲೂಬಾರ್ದು. ಮತ್ತೆ ಆಗಲ್ಲ ಆಗ್ದಿರ ಹೇಳ್ಬೋದು. ನಾವು ಜನಕ್ಕೆ ಯಾವುದು ಒಳ್ಳೇದೇ ಹೆಸರನ್ನ ನಿಂತಾಗ ಅವನ ಮುಂದೆ ಒಂದು ಗರುಡಗಂಬ ಅನ್ನೋದು ಇದ್ದೇ ಇರಬೇಕು, ಯಾರೇ ಆಗಲಿ. ನೋಡಿದ್ದೆ ಗರುಡಗಂಬ ಅದಿಲ್ಬೇಕು. ಅದರೊಳಗೆ ಯಾರು ಇಲ್ದಿದ್ರು ಕೂಡ ಇವರಿದ್ದೇ. ಸಾರಥಿಗಳು ಗರುಡ ಇರ್ತಾನೆ ಗರುಡಗಂಬದಲ್ಲಿ. ಮತ್ತೆ ಶಂಕುಚಕ್ರ ನಾಮ, ಶಂಕುಚಕ್ರ ನಾಮ ವಿಷ್ಣು ವಾಹನಗಳು ನೋಡಿ ಇದಿದೆ. ಆವಾಗ ನಿಮ್ಮ ರಾಮ ಕೊಟ್ಟಿದೆ ಅದು ನೋಡಿ 1,05,00,000 ರಾಮ ಜಪ ಇದೆ ಇಲ್ಲಿ ಒಳಗಡೆ ನೋಡಿ. ಪೇಪರ್ಲೆಲ್ಲ ಕಟ್ ಮಾಡಿದೆ ನೋಡಿ. ಅಲ್ಲಿ ಒಂದು ಬಸ್ಸಾಗಿ 1,05,00,000 ಇದೆ ನೋಡಿ. ನಮ್ದು ನಡೆದದ್ದು ನೋಡಿ, ನಮ್ಮ ಜಯಂತಿ ಎಲ್ಲ ನಡೆದಿದ್ದು ನೋಡಿ. ಇದೆ ಇಷ್ಟು ಚಿಕ್ಕ ಗ್ರಾಮದಲ್ಲಿ 5 ಜನ ಅರ್ಚಕರನ್ನ ಮಾಡಿಕೊಂಡು ಈ ಚಿಕ್ಕ ಗ್ರಾಮ ಹನುಮಂತ ಪ್ರತಿಷ್ಠಾಪನೆ ಆದಮೇಲೆ 2008 ಹನುಮ ಜಯಂತಿ ದಿವಸ ರಾಮಕೋಟಿ ಅಂದರೆ 105 ಜನ ಅರ್ಚಕರು, ನಂಜನಗೂಡು ದೇವಾಲಯದ 108 ಜನ ಅರ್ಚಕರನ್ನ ಗೋಗಳ ಮುಖಾಂತರ ಊರು ಪ್ರದಕ್ಷಿಣೆ ಕರ್ಕೊಂಡ್ಬಂದು ನಾವು ರಾಮಕೋಟಿ ಮಾಡಿಸಿದ್ವಿ. ಕರ್ನಾಟಕ ರಾಜ್ಯದ ಇಲ್ಲಾಂದ್ರೆ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಇಲ್ಲ ನಮ್ಮ ರಾಜ್ಯದವರೇ, ನಮ್ಮ ರಾಜ್ಯದವರೇ ಆಲ್ಮೋಸ್ಟ್ ಆಲ್ ಇದಕ್ಕೆಲ್ಲ ನಾವು ನಮ್ಮ ರಾಜ್ಯದವರೇ ಫ್ರೆಂಡ್ಸ್. ಇದೆ ಅಲ್ಲೆಲ್ಲ ಇದೆ ಅದಲ್ಲ. ಆದರೆ ನಾವು ಫಸ್ಟ್ ಪ್ರಿಫರೆನ್ಸ್ ನಮ್ಮ ರಾಜ್ಯದವ್ರಿಗೆ ನಾವೆಲ್ಲ ಅರ್ಚಕರು. ಹೊರಗಡೆಗೆ ನಮ್ಮ ಕಾಂಟ್ಯಾಕ್ಟ್ ಅಷ್ಟು ಕಮ್ಮಿ ಇರ್ತದೆ. ಫಸ್ಟ್ ನಮ್ಮ ರಾಜ್ಯ, ನಮ್ಮ ಜನ, ನಮ್ಮೂರು, ನಮ್ಮನೆ ಅದಿರ್ಬೇಕು ಮನುಷ್ಯನಿಗೆ. ಆಮೇಲೆ ನಮ್ಮ ದೇಶ, ಆಮೇಲೆ ನಮ್ಮನೆ ಇದ್ರೆ ತಾನೇ ಒಂದು ದೇಶ ಆಗುತ್ತೆ. ಆದ್ದರಿಂದ ಮಾಡಿದ್ವಿ. ಇದಂತೂ ಬಹಳ ಪವಿತ್ರವಾದ ಕ್ಷೇತ್ರ. ಒಂದೇನಂದ್ರೆ ಕೆರೆ ಏರಿ ಮೇಲೆ ಶನೇಶ್ವರ ಮತ್ತು ಆಂಜನೇಯ ಇಬ್ರು ಒಂದೇ ಜಾಗದಲ್ಲಿದ್ರೆ ಆ ಕ್ಷೇತ್ರಕ್ಕೆ ಮಹತ್ವ. ಇದು ಕೆರೆ ಅಂಗಳ ಇದೆ. ಹೌದು, ಎಲ್ಲಿ ಇಬ್ರು ಒಂದು ಜಾಗದಲ್ಲಿದ್ರೆ ಬಹಳ ಶ್ರೇಷ್ಠ. ನೋಡಿ ಅಲ್ಲಲ್ಲ ನೋಡಿ, ಕ್ಷೇತ್ರ ಅಂಗಳದಲ್ಲಿ ಚೂರು ಅವರಿಬ್ಬರು ಇದ್ದುಬಿಟ್ರೆ, ಯಾಕೆಂದ್ರೆ ಮನುಷ್ಯರು ಭಯ ಬೀಳೋದು ಅವ್ರಿಗೆ ಮತ್ತೆ ಇವರಿಗೆ ಭಯ ಬೀಳೋದು. ಅವರಿಬ್ಬರು ಒಂದೇ ಜಾಗದಲ್ಲಿ ಇದ್ರೆ ಶ್ರೇಷ್ಠ. ಒಂದು ಈ ಕೆರೆ ಬಂದು ಮಾವಿನ ಕೆರೆ ಅಂತ, ಮಾವಿನ ಮರಗಳು ಇದ್ದು
ಮಾವಿನ ಕೆರೆ ಇರೋದ್ರಿಂದ ಅದೇ ಹೆಸರಿಟ್ಟು ಇದಕ್ಕೆ ಮಾವಿನ ಕೆರೆ ಶನೇಶ್ವರ ದೇವಾಲಯ. ಈಗ ನಾವು ಈ ಕ್ಷೇತ್ರದ ಬಗ್ಗೆ ತಿಳ್ಕೊಬೇಕಲ್ಲ, ಅಡ್ರೆಸ್ ತಿಳ್ಕೊಬೇಕಾಗುತ್ತೆ, ಬೇರೆ ಕಡೆಯಿಂದ ಬರ್ಬೇಕಾಗುತ್ತೆ, ಬೇರೆ ರಾಜ್ಯಗಳಿಂದ ಬಂದವರು ಅವ್ರಿಗೆ ನೀವು ಯಾವ ತರ ವಿಳಾಸ ತಿಳಿಸಕ್ಕೆ ಇಷ್ಟಪಡ್ತೀವಿ? ನಾವು ವಿಳಾಸ ಇರೋದೇ ಮಾವಿನ ಕೆರೆ ಶನೇಶ್ವರ ದೇವಾಲಯ ಅಂತ ಎಲ್ಲಿ ಯಾರು ಕೇಳಿದ್ರೆ ಹೇಳ್ತೀವಿ. ಟೋಟಲ್ ಬೆಂಗಳೂರು ನಮ್ದು. ಮೊನ್ನೆ ಹೋದ್ಸತಿ ನಾವು 3ನೇ ಶ್ರಾವಣ ಅಲಂಕಾರ ವಾಟ್ಸಪ್ಪಲ್ಲಿ ಇಡೀ ಕರ್ನಾಟಕ ಅರ್ಧಕ್ಕೆ ಹೋಗಿದ್ದೀವಿ. ಅಷ್ಟು ಚೆನ್ನಾಗಿ ಅಲಂಕಾರ ಅಷ್ಟು ಚೆನ್ನಾಗಿತ್ತು. ಬಂದಂಥವರು ವಾಟ್ಸಪ್ಪಲ್ಲಿ ಕಳಿಸಿ ಶೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರವರು. ದುರ್ಗಾಷ್ಟಮಿಗೆ ಯಾವ ಥರ ಪೂಜೆ ಇರ್ತದೆ? ಯಾವ್ದು ಹೇಳಿ ದುರ್ಗಾಷ್ಟಮಿಗೆ ಅಷ್ಟೇ ನಾವು ಮಾಡೋದಿಲ್ಲ. ಯಾಕೆಂದರೆ ಹೆಣ್ಣು ದೇವತೆ ಇರೋದು ಕಮ್ಮಿ ನಮ್ಮಲ್ಲಿ, ಅದೊಂದೇ ಇರೋದ್ರಿಂದ ಅದು ದುರ್ಗಾಷ್ಟಮಿ ಅಂದರೆ ಕಾಳಿ ಮಾತೆ ಎಲ್ಲಿರ್ತಾವೆ ಜೋರಾಗಿರ್ತದೆ, ಅಲ್ಲಿ ಜೋರಾಗಿರ್ತದೆ. ಏನಾದರೂ ಎಲ್ಲ ದೇವ್ರಿಗೆ ವಿಶೇಷ ಅಲಂಕಾರ ಇರ್ತದೆ, ಅನ್ನದಾನ ಮಹಾಪ್ರಸಾದ ಇದ್ದೇ ಇರ್ತದೆ, ಅದು ಯಾವಾಗಲೂ ಇದ್ದೇ ಇರ್ತದೆ. ಶನಿವಾರ ಅನ್ನದಾನ ಸಾಧ್ಯನೇ ಇಲ್ಲ ನಿಲ್ಲೋದಕ್ಕೆ. ಅವ್ರು 100 ಜನ ಬರಲಿ, 20 ಜನ ಬರಲಿ, 1000 ಜನ ಬರಲಿ ಆಗ್ತದೆ ಹೇಳ್ತಾರೆ. ಆಮೇಲೆ ಸಾವಿರಾರು ಲಕ್ಷ ಲೆಕ್ಕ ಮಾಡಕ್ಕೆ ಆಗಲ್ಲ. ಆಮೇಲೆ ನವಗ್ರಹಗಳು ಇದೆಯಲ್ಲ, ನಾವು ಆಯಾ ದಿಕ್ಕಿಗೆ ಅನುಸಾರವಾಗಿ ಮಡಗಿರೋದು. ಬನ್ನಿ ಹೋಗಿ ಇಲ್ಲಿ ಅಷ್ಟ ದಿಕ್ಕಿನಲ್ಲಿ ಒಂದು ಆಯಾ ದಿಕ್ಕಿನಲ್ಲೇ ನಾವು ಮಡಗಿರೋದು ನವಗ್ರಹಗಳು. ಎಲ್ಲ ಒಂದೇ ಕಡೆ ಮಡಗಲಿಲ್ಲ ನಾವು. ಇದರಲ್ಲಿ ಪ್ರಮುಖವಾದದ್ದು ನಿಮ್ಮ ಮಾಧ್ಯಮದವ್ರದ್ದು. ನಿಮ್ಮಲ್ಲಿ ಬರ್ತಾ ಇರ್ತಾರೆ ಚಾನಲ್ನವರು, ಎಲ್ಲಿಂದ ಎಲ್ಲಿಗೂ ಪ್ರಸಾರ ಮಾಡ್ತಾರೆ ಅವರು. ನೋಡಿ ಆಯಾ ಗ್ರಹ ತಕ್ಕಂತೆ ನೋಡಿ ಅದಕ್ಕೆ ಕೂಡ ಶ್ಲೋಕ ಕೂಡ ಹಾಕಿರ್ತೀವಿ, ಅದಕ್ಕೆ ತಕ್ಕಂತೆ ಅವರ ಪಠನೆ ಮಾಡಿ ನಮಸ್ಕಾರ ಮಾಡ್ಬೋದು. ನೋಡಿ ಅದು ಸೇಮ್ ಯಾವ್ಯಾವ್ದಿದೆ ಅದು ಪ್ರತಿಯೊಂದರೂ ಕೂಡ ಹಾಗೆ. ಇಂಗ್ಲೀಷು ಕನ್ನಡ ಎರಡಲ್ಲೂ ಇರುತ್ತೆ. ಯಾಕೆಂದ್ರೆ ಬೇರೆ ಭಾಷೆ ಜನ ಅಧಿಪತಿ ಆಗ್ತಿ ಅಲ್ಲ, ನವಗ್ರಹಗಳಿಗೆ ಅಧಿಪತಿ. ದೇವರಿಗೆ ಸೂರ್ಯ ದೇವರ ಆರಾಧನೆ ಮಾಡಿ, ಮೊದಲನೇದಾಗಿ ಸೂರ್ಯ ದೇವರ ಆರಾಧನೆ ಮಾಡಬೇಕು. ಸೂರ್ಯ ದೇವರ ಆರಾಧನೆ ಆದಮೇಲೆ ಚಂದ್ರ ದೇವರ ಆರಾಧನೆ, ಚಂದ್ರ ದೇವರ ಆರಾಧನೆ ಆದಮೇಲೆ ಅಂಗಾರಕ ಅಥವಾ ಕುಜ ದೇವರ ಆರಾಧನೆ, ಅದಾದಮೇಲೆ ಬುಧ ದೇವರ ಆರಾಧನೆ ಮಾಡಬೇಕು. ಬುಧ ದೇವರ ಆರಾಧನೆ ಆದಮೇಲೆ ಗುರು ದೇವರ ಆರಾಧನೆ, ಗುರುಗ್ರಹ ಅಂತ ಹೇಳ್ತಾರೆ, ಗುರುದೇವರ ಆರಾಧನೆ. ಗುರುದೇವರ ಆದಮೇಲೆ ಶುಕ್ರ ಗ್ರಹ ಅಂತ ಹೇಳ್ತಾರೆ, ಶುಕ್ರ ದೇವರ ಆರಾಧನೆ ಆದಮೇಲೆ ಶನೇಶ್ವರ ದೇವರ ಆರಾಧನೆ ಮಾಡಬೇಕು. ಅದಾದಮೇಲೆ ರಾಹು ಗ್ರಹ ಅಂತ ಹೇಳ್ತಾರೆ, ರಾಹು ದೇವರ ಆರಾಧನೆ ಮಾಡಿ, ಆದರೆ ಕೊನೆಯದಾಗಿ ಕೇತು ಗ್ರಹ, 7ನೇ ಗ್ರಹ ಬಂದು ಕೇತು ಗ್ರಹ ಆರಾಧನೆ ಮಾಡಿ 9 ಅಥವಾ 11 ಪ್ರದಕ್ಷಿಣೆಯನ್ನು ಮಾಡಬೇಕು. 9 ಅಥವಾ 11 ಪ್ರದಕ್ಷಿಣೆ ಮಾಡಿ, ಶ್ರೇಷ್ಠ ಅಂದರೆ 9 ಇಲ್ಲ ಅಥವಾ 11 ಅಷ್ಟೇ, 10 ಇಲ್ಲ, 9 ಅಥವಾ 11 ಪ್ರದಕ್ಷಿಣೆ ಮಾಡಿ ಪ್ರಾರಂಭ ಮಾಡಬೇಕು. ಮತ್ತು ನವಗ್ರಹಗಳಿಗೆ ಅಧಿಪತಿ ಅಂದರೆ ಸೂರ್ಯ, ರಾಜ ಬಂದು ಸೂರ್ಯ ಗ್ರಹ. ಮೊದಲನೇದಾಗಿ ಸೂರ್ಯ ಗ್ರಹದಿಂದಲೇ ಪ್ರಾರಂಭ ಮಾಡಬೇಕು. ಸೂರ್ಯ ದೇವರ ಆರಾಧನೆ ಮಾಡಿ ಆದ್ಮೇಲೆ ಚಂದ್ರಗ್ರಹ ಎಲ್ಲ 9 ಅಥವಾ 11 ಪ್ರದಕ್ಷಿಣೆ ಮಾಡಿ ನವಗ್ರಹ ದೇವರಿಗೆ ಆಶೀರ್ವಾದ ಪಡ್ಕೋಬಹುದು. ನಮ್ಮ ಹೆಸರು ಲೋಕೇಶ್ ಸ್ವಾಮಿ. ನಾವು ಇಲ್ಲಿ ಬಂದು 1.5 ವರ್ಷ ಆಗಿದೆ. ನಮ್ಮ ಕೈಲಾದ ಒಂದು ನಮಗೆ ಗೊತ್ತಿರುವಂತಹ ಒಂದು ಸೇವೆಯನ್ನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾಗದೇವತೆಗಳು ಇರೋದ್ರಿಂದ ಅಶ್ಲೇಷ ಪೂಜೆ, ಸರ್ಪ ಸಂಸ್ಕಾರ ಪ್ರತಿಯೊಂದು ಕೂಡ ನಡೆಯುತ್ತೆ. ಈಗ ನಾಗದೇವತೆಗಳನ್ನ ಪೂಜೆ ಸ್ಥಾಪನೆ ಮಾಡಕ್ಕೆ ಮತ್ತೆ ಬೇರೆಯವರಿಗೆ ಯಾರಿಗೆಲ್ಲ ಅರಿಕೆ ಇರುತ್ತೆ ಅದನ್ನ ಮಾಡಕ್ಕೆ ಅವಕಾಶ ಇದೆ? ಎಲ್ಲರಿಗೂ ಮಾಡಿಸ್ತೀವಿ. ಆಮೇಲೆ ಇಲ್ಲಿ ಮಾಡಿಸ್ತೀವಿ, ಜಾಗದಲ್ಲಿ ಮಾಡಿಸ್ತೀವಿ, ಇಲ್ಲೇ ಮಾಡಿಸ್ತೀವಿ. ಅದಾದ ನಂತರ ಸರ್ಪ ಸಂಸ್ಕಾರ ಪೂಜೆ ಆದ ನಂತರ ವಿಸರ್ಜನೆ ಮಾಡಿ ಆ ಜಾಗ ಶುದ್ಧಿ ಆಗಬೇಕು. ಅದನ್ನು ಯಾರು ತೊಳಿಬಾರ್ದು, ತಕ್ಷಣ ಶುದ್ಧಿ ಮಾಡಿಬಿಡ್ತೀವಿ. ಯಾಕಂದರೆ ಇಲ್ಲಿಂದ ಭಾಳ ದೂರ ಹೋಗ್ಬೇಕಾಗುತ್ತೆ, ಮುಖ್ಯ ಇರಲ್ಲ. ಹತ್ರ ಇರ್ತಕ್ಕಂಥವ್ರಿಗೆ ಫೈನಾನ್ಸ್ ಭಾಳ ಪ್ರಾಬ್ಲಮ್ ಇರತಕ್ಕಂಥವ್ರಿಗೆ ಇಲ್ಲೇ ಮಾಡಿಸ್ಕೊಡ್ತಾರೆ. ಪೂಜೆ ಆದಮೇಲೆ ಸ್ನಾನ ಎಲ್ಲ ಮಾಡ್ಬಿಟ್ಟು ಇದೆಲ್ಲ ವಿಸರ್ಜನೆ ಆಗ್ತದೆ, ಕೊಟ್ಟು ಕೊಡ್ತದೆ. ಯಾಕಂದರೆ ಕಲ್ಪಲ್ಲಿ ಮನುಷ್ಯನ ಶವ ಸಂಸ್ಕಾರ ಇದ್ದಂಗೆ ಸರ್ಪ ಸಂಸ್ಕಾರ.
ನಾವು ಹೆಂಗೆ ಸಂಸ್ಕಾರಕ್ಕೆ ಹೋಗಿ ಬಂದು ಸ್ನಾನ ಮಾಡಿ ಮನೆಗೆ ಬರ್ತೀವಿ ಆರತಿ ಇದೆಲ್ಲ ಆದಮೇಲೆ ಸ್ನಾನ ಮಾಡಿ ಮತ್ತೆ ಪೂಜೆ ಮಾಡಿ ಮತ್ತೆ ಮನೆಗೆ ಬರ್ತೀವಿ. ಅದನ್ನು ಯಾರು ತುಳಿಯಲ್ಲ, ಹಂಗೆ ಸ್ವಚ್ಛ ಮಾಡಿ ಸ್ವಚ್ಛ ಬಾವಿ ನೀರಿದೆ, ನಲ್ಲಿ ನೀರು ಟ್ಯಾಂಪ್ ಇದೆ, ಎಲ್ಲ ಇದೆ, ಎಲ್ಲ ಹಾಕೊಂಡು ಬಾವಿ ನೋಡ್ಬೋದು. ನೋಡಿ ಬಾವಿ ನೀರು ನಾವು ಇಲ್ಲಿ ಫಿಲಪ್ ಮಾಡ್ತಾ ಇರ್ತೀವಿ. ತುಂಬ ನೀರು ಯಾವ ಥರ ನೀರು? ಇದಕ್ಕೆ ಕೆಲವು ಕಡೆ ಸ್ಟೋರೇಜ್ ಆಗುತ್ತೆ, ಕೆಲವು ಕಡೆ ನಾವು ತಿಂತೀವಿ. ಒಂದನ್ನೇ ಕಾಯಲ್ಲ ನಾವು, ಎರಡು ಕಡೆ ಇರ್ತದೆ. ಹಾಂ ಹಾಗೆ ನೋಡಿ, ಇದು ಸೆಮಿ ವೃಕ್ಷ, ಅದೇ ಬನ್ನಿ ಮರ ಅಲ್ಲ ನೋಡಿ ಇದೆ. ಭಗವಂತನ ಮಹತ್ವನ ವಾಸಸ್ಥಳ ಇದು. ಮಹಾಭಾರತದಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಟ್ಟಂತ ಧರ್ಮರಾಯ ಪಾಂಡವರದ್ದು ಜಾಗ ಇದೆ ಮರ. ಹೇಳಿದೆ ಅವಾಗ, ಇದು ಒಂದೇ ದಿಕ್ಕಿನಲ್ಲಿಲ್ಲ ನೋಡಿ, ಸ್ವಲ್ಪನ ಆ ಪೀಠಗಳ ಕಾರಣ ಏನು ಗೊತ್ತಾಗುತ್ತೆ ನೋಡಿ. ಒಂದೊಂದು ಕ್ರಾಸ್ ಆಗಿದೆ ಅಂದ್ರೆ ಆಯಾ ದಿಕ್ಕೆ. ದಕ್ಷಿಣ ದಿಕ್ಕು, ಇನ್ನೊಂದು ಈಶಾನ್ಯ ದಿಕ್ಕು. ಹೌದು, ಅವ್ರಿಗೆ ಯಾವ ದಿಕ್ಕಿದೆ ಅದು. ನಮ್ಮ ಅಷ್ಟ ದಿಕ್ಕುಗಳಲ್ಲೂ ಇದ್ದಾರೆ, ಅಷ್ಟ ದಿಕ್ಕುಗಳಿದ್ದಾರೆ ನೋಡಿ. ಅಷ್ಟ ದಿಕ್ಪಾಲಿಕರನ್ನು ಕೂಡ ನಾವು ಇಲ್ಲಿ ಪ್ರತಿ ಶನಿವಾರ ಬಲಿಹರಣ ಮಾಡ್ತೀವಿ. ಅದಕ್ಕೆ ಅಷ್ಟ ದಿಕ್ಪಾಲಿಕರು 8 ಇದೆ. ಫಸ್ಟ್ ಇವರು ಬಲಿಹರಣ ಮಾಡಿ ನಂತರ ಪೂಜೆ. ಇವರು ಕ್ಷೇಮ ಇರಬೇಕು, ಅಷ್ಟ ದಿಕ್ಪಾಲಿಕರು. ಆಮೇಲೆ ನಮಗೆ 8 ಇದೆ, 8 ಫಸ್ಟ್ ಬಲಿಹರಣ ಮಾಡಿಬಿಟ್ಟೆ ಪೂಜೆ ಬರುತ್ತೆ. ಒಂದು ಪದ್ಧತಿ ಮಾಡಿಕೊಂಡಿದ್ದೀವಿ, ಅದನ್ನೆಲ್ಲ ಮಾಡಬೇಕು. ಶ್ರೇಷ್ಠವಾದ ಋಷಿ ಕಶ್ಯಪ ಮಹರ್ಷಿ. ಕಶ್ಯಪ ಮಹರ್ಷಿ ಅನ್ನೋರು ಶ್ರೇಷ್ಠವಾದ. ಈ ಥರ ಹಾಕೊಬೇಕು, ಈ ಥರ ಮಾಡಬೇಕು ಅನ್ನೋದು ನಿಮಗೆ ಯಾವ ಥರ? ನಾವು ಕೆಲವರು ಆಗಮ ಪಂಡಿತರು ಇರ್ತಾರೆ, ಅವ್ರನ್ನ 4 ಜನ ಚರ್ಚೆ ಮಾಡಿ ಆಮೇಲೆ ನಾವು ಮಾಡಕ್ಕೆ ಹೋಗ್ಬಾರ್ದು ನೋಡಿ. ಅವ್ರದ್ದು ನೋಡಿ, ಅವ್ರನ್ನೇ ಕೇಳಿದ್ರು, ಕಶ್ಯಪ ಮಹರ್ಷಿ ಯಾಗಶಾಲ ಅಂತ ಹಾಕಿದ್ರು, ಅದೇ ಥರ ಅದನ್ನು ಹಾಕಿದ್ವಿ. ಯಾಕಂದರೆ ಯಾಗ ಮಾಡೋದ್ರಲ್ಲಿ ಭಾಳ ಪ್ರವೀಣರು ಅವರು. ಕಶ್ಯಪ ಮಹರ್ಷಿ ಆ ಯಾಗಶಾಲೆ ನಮ್ಮ ಋಷಿಗಳಲ್ಲಿ ತುಂಬ ಶ್ರೇಷ್ಠವಾದವರು, ಅದಕ್ಕೆ ಅವ್ರದ್ದು ಹೆಸರು ಆಗ್ತದೆ. ಇವಾಗ ಅಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಅಲ್ಲಿ ಶರನ್ ನವರಾತ್ರಿ ಅಲ್ಲ. ಈಗ ನಾವು ಇಲ್ಲಿ ಯಾಗ ಮಾಡ್ತೀವಿ ಅಂದರೆ ಇಲ್ಲಿ ವಿಶೇಷತೆ ಇದರಿಂದ ಏನು ನಮಗೆ ವಿಶೇಷತೆ ಆಗಬೇಕು, ಸಿಗ್ಬೋದು. ಹೌದು, ಕ್ಷೇತ್ರದ ಒಳ್ಳೇದಾಗಿರೋದು ಅವ್ರು ಇನ್ನೊಬ್ರಿಗೆ ಹೇಳಿ ಕರ್ಕೊಂಡು ಸರಿ ಶಾಂತಿ ಮಾಡ್ತಾರೆ. ಶಾಂತಿ ಇರುತ್ತೆ, ಅದು ಶಾಂತಿ ಇರುತ್ತೆ. ಪ್ರತಿಯೊಂದು ಥರದ್ದು ಹೋಮನ್ನು ಕೂಡ ನಾವು ಮಾಡಿಸ್ತೀವಿ. ಎಲ್ಲ ನಮ್ಮ ಅರ್ಚಕರು ಮಾಡ್ತಾರೆ, ಅದರಲ್ಲಿ ಎರಡಿಲ್ಲ. ಅದಕ್ಕಿಂತ ತಿಥಿ ನಕ್ಷತ್ರ ಹಾಂ, ಅವರೆಲ್ಲ ಅದನ್ನ ಹೇಳ್ತಾರೆ. ಆ ಟೈಮಲ್ಲೇ ಅವ್ರಿಗೆ ಹೇಳಿ ಆ ಟೈಮ್ ಕೊಡ್ತಾರೆ, ಆ ಟೈಮ್ಗೆ ಮಾಡ್ತಾರೆ. ಅವ್ರಿಗೂ ಮಾಡ್ತೀವಿ, ಅಷ್ಟೂ ಮಾಡ್ತೀವಿ. ಅಕಸ್ಮಾತ್ ನಮ್ಮಲ್ಲಿ ಹಣಕಾಸಿನ ಪ್ರಾಬ್ಲಮ್ ಇದ್ದರೆ ಅವ್ರಿಗೂ ಕೂಡ ಅವ್ರು ಎಷ್ಟು ಕೊಡ್ತಾರೆ ಅಷ್ಟೇ ಸಂಪಾದನೆ ತಗೊಂಡು ಅವ್ರಿಗೂ ಮಾಡುತ್ತೆ. ಯಾಕಂದರೆ ಅವ್ರಿಗೆ ಒಳ್ಳೇದಾಗಬೇಕು. ಅವ್ರಿಗೆ ಒಳ್ಳೇದಾದರೆ ಕ್ಷೇತ್ರ ಕೊಟ್ಟೆ. ನಿಮ್ಮ ಥರ ಬೇರೆಯವರು ಆಲೋಚನೆ ಮಾಡ್ತಾರೆ, ನಮ್ಮ ಥರ ಬೇರೆಯವರು ಆಚೆ ಮಾಡಿ ಇದು ನಮ್ಮ ಏನಂತಾರೆ ಲೋಕ ಕಲ್ಯಾಣ ತುಂಬ ಆಗುತ್ತೆ. ಇವಾಗ ಗ್ಯಾರಂಟಿ ಆಗುತ್ತೆ. ಇವಾಗ ನಮ್ಮಲ್ಲಿ ನಮ್ಮ ಫಸ್ಟ್ ಮೆಂಬರ್ ಎಲ್ಲ ಆಗಿದೆ. ಒಬ್ಬರೊಬ್ಬರು ನಾವು ಇನ್ನೊಬ್ರು ಇಲ್ಲ, ಇನ್ನೊಬ್ರು ಇನ್ನೂ ಚೆನ್ನಾಗಿ ಹೇಳಿರೋರು. ಯಾಕಂದರೆ ಯಾಗ ಯಜ್ಞ ಅಂತ ಲೋಕ ಕಲ್ಯಾಣ ಬಗ್ಗೆ ಅಂತ ಹೇಳುವ ಮಾತು ಹಿರಿಯರು ಹೇಳಿದ್ದು ನಾವು ಕೇಳಿದ್ದೀವಿ. ಹಂಗಾಗಿ ಎಲ್ಲರೂ ಇದನ್ನ ಅನುಸರಿಸಿದ್ರೆ ನಮ್ಮದು ಇವಾಗ ಮುಂದಿನ ಪ್ರಾಜೆಕ್ಟು ಅವ್ರದ್ದು ಐಡಿಯಾ ಇದೆ. ನೋಡೋಣ, ಭಗವಂತನ ಪ್ರೇರಣೆ. ನಮ್ಮ 25ನೇ ವರ್ಷಕ್ಕೆ ವಾರ್ಷಿಕೋತ್ಸವಕ್ಕೆ ಪಂಚಪೀಠಾಧೀಶನ ಕರೆಸಿ ಸನ್ಮಾನ ಮಾಡಬೇಕಂತ ಆಸೆ. ನೋಡೋಣ, ಪ್ರಯತ್ನ ಪಡ್ತಾ ಇದ್ದೀವಿ. ಪಂಚಪೀಠಾಧೀಶ ಪಾದಸ್ಪರ್ಶ ಆದರೆ ತಳಕ್ಕೆ ಗೊತ್ತಾಗ್ತದೆ ಎಷ್ಟು ಎಲ್ಲ ಒಳಗಡೆ ಹೋಗೋದಕ್ಕೆ ಜನ ಜಾಸ್ತಿ ಆದಾಗ ಸುಸ್ತಾಗಿ ಬರ್ತಾರೆ. ಚಾಟಡೆ ಹಬ್ಬ ಮತ್ತೆ ಮಳೆ ಗಾಳಿ ಬಿಸಿಲಿಗೆ ಕವರಿಂಗ್ ಮಾಡಿ ಎಲ್ಲ ಭಕ್ತರು ಸಹಕಾರ. ಭಕ್ತರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೂ ಚೆನ್ನಾಗಿ ಭಕ್ತರು ಸಹಕಾರ ಅನುಕೂಲ ಮಾಡ್ಕೊಡ್ತಾರೆ. ನಮ್ದಲ್ಲ ಸರ್, ಭಕ್ತರು ಅನುಕೂಲ ಮಾಡ್ಕೊಡ್ತಾರೆ. ಭಕ್ತರ ಅನುಕೂಲ ನಮಗೆ ಬೇಕು. ಯಾಕಂದ್ರೆ ಕೆಲವರು ಏನ್ ಮಾಡಿದ್ರೆ ನಾವು ಇಷ್ಟ ಆಗ್ತೀವಿ, ಅವ್ರು ಇಷ್ಟ ಆಗ್ತೀವಿ
ಯಾವುದಿದೆ ಮಾರಿಕಾಯಿಗೆ ಇಷ್ಟ ಹಾಕೋದು ಎಲ್ಲ ಹಾಕಿ ಇದು ಮಾಡಿದ್ವಿ ಅನ್ನೋದಕ್ಕಿಂತ ನೀವು ಭಕ್ತಾದಿಗಳು ಅಂತ ಪ್ರತಿಯೊಂದು ಮಾತಿಗೂ ಹೇಳ್ತಾ ಇದ್ರಲ್ಲ, ಹೌದು ಸರ್. ನಿಮ್ಮ ತುಂಬಾ ದೊಡ್ಡ ಗುಣ ಅಂತ ಹಾಗೆಲ್ಲ ಇನ್ನೊಂದು ನಾವು ಬರುವಾಗ ಏನ್ ತಿಂತೀವಿ ಸರ್, ಹೋಗುವಾಗ ಏನ್ ತಿಂತೀವಿ, ಬರೋದು ಹೋಗೋದು ಎರಡು ಅಂದ ಕತ್ತೆ, ಕಣ್ಣು ಮುಚ್ಚದ ಕತ್ಲೆ, ಬರೋದು ಕತ್ಲೆ. ಇನ್ನು ನಮ್ದೇನಿದೆ ಸರ್, ಇಲ್ಲಿ ಮಾಡೋ ಸೇವೆನೇ ನಮ್ದು ಇಂಪಾರ್ಟೆಂಟ್. ಇಲ್ಲಿ ನಮ್ಮದು ಇಲ್ಲಿ ನನ್ನ ಉದ್ದೇಶ, ನಮ್ಮ ಟ್ರಸ್ಟ್ನವ್ರದೆಲ್ಲ, ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ನಾವು ಸೇವಕರು, ನಾವು ಮೊಟ್ಟ ಮೊದಲದಾಗಿ ಅದೇ ಸೇವಕರು, ಸೇವಾ ಮನೋಭಾವನೆಯಿಂದಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದೇ ನಮ್ಮದು. ಅದು ಬಿಟ್ಟರೆ ಬೇರೆ ಯಾವುದೋ ಇಲ್ಲ ನಮ್ಮ ಉದ್ದೇಶ. ನಮ್ಮ ಒಂದೊಂದು ನಾವು ಪ್ರಮಾಣ ಮಾಡಿಬಿಟ್ಟಿದ್ದೀವಿ. ಹೇಗೆ ಅಂದರೆ, ಇಲ್ಲಿ ಬರೋ ಜನ ದೇವ್ರ ಪೂಜೆ ಮಾಡ್ತಾರೆ, ಅದು ನಾವು ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಪೂಜೆ ಮಾಡ್ತೀವಿ. ಕಾರಣ ಏನು ಅಂದರೆ, ಆ ಭಕ್ತರಲ್ಲಿ ಒಬ್ಬರಾಗಿ ಭಗವಂತರು ಬರ್ಬೋದು. ತುಂಬಾ ದೊಡ್ಡ ಮಾತು, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಮುಂದೆ ಏನಾದ್ರು ಇಷ್ಟ ಸರ್, ಇನ್ನೇನಿಲ್ಲ, ಎಲ್ಲ ತೋರಿಸ್ತಿದೆಯಲ್ಲ ಕೂಲಂಕಷವಾಗಿ ಕೈ ಕಾಲು ತೊಳೆಯೋದಕ್ಕೆಲ್ಲ ಮಾಡಿ ತುಂಬಾ ಒಳ್ಳೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ.